ಎಲ್ಲರಿಗೂ ಶುಭ ಸಂಜೆ. ಕನ್ನಡ ಅಂತಾರಾಷ್ಟ್ರೀಯ ಸಭಾ ಶಾಲೆಗೆ ಕೂಡಿ ಬಂದಿರತಕ್ಕಂತ ಬೋಧಕರಿಗೂ ಹಿರಿಯರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೋಧಕರಾದ ಎಂ ರಾಜುರವರ ಪರವಾಗಿ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಬೋಧಕರಾದ ಎಸ್.ಟಿ. ಸಾಲಮನ್ ರವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ವಿನಂತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ನಿರಂತರಕ್ಕೂ ವಾಸಿಸುವಂತ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಸಂಜೆ ವೇಳೆಯಲ್ಲಿ ಸ್ವಾಮಿ ಮತ್ತೊಂದು ಈ ದಿನದ ಪಾಠಗಳನ್ನ ಕಲಿಯಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ದಿನವಿಡೀ ಎಲ್ಲ ಸ್ವಾಮಿ ಮುಂಜಾನೆಯಿಂದ ಹಿಡಿದು ಈ ಸಂಜೆವರೆಗೂ ನಮ್ಮನ್ನ ನಿನ್ನ ಹಸ್ತದಾವರಲ್ಲಿ ಇಟ್ಟುಕೊಂಡು ಪರಾಮರಿಸಿ ನಡೆಸುತ್ತಾ ಬಂದಿದ್ದೀರಿ. ಕೆಡು ಗಂಡಾಂತರಗಳಿಂದ ತಪ್ಪಿಸಿದ್ದೀರಿ, ಅನ್ನಪಾನಗಳನ್ನ ಕೊಟ್ಟಿದ್ದೀರಿ, ಸಕಲ ವಿಧವಾದಂತಹ ಸೌಕರ್ಯಗಳನ್ನ ನಾವು ಹೊಂದಿಕೊಂಡು ನಿನ್ನಲ್ಲಿ ಜೀವಿಸುವ ಹಾಗೆ ಕೃಪೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಂಜೆ ಹೊತ್ತಿನಲ್ಲಿ ಸ್ವಾಮಿ ನಮ್ಮನ್ನ ನಿಮ್ಮ ಹಸ್ತಕ್ಕೊಪ್ಪಿಸ್ಕೊಡುತ್ತೇವೆ. ಇಂದು ಈ ಪಾಠದಲ್ಲಿ ಭಾಗಿಗಳಾಗುವಂತ ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಆಶೀರ್ವಾದವಿರಲಿ. ಹಾಗೂ ಇಂದು ಪಾಠಗಳನ್ನ ನಡೆಸ್ಕೊಡ್ತಕ್ಕಂಥ ಹಿರಿಯರಂತ ನಾಗರಾಜ್ರವರ ಮೇಲೆಯೂ ನಿನ್ನ ಆಶೀರ್ವಾದವಿರಲಿ ಸ್ವಾಮಿ. ಅವರು ಉತ್ತಮವಾದ ರೀತಿಯಲ್ಲಿ ನಿನ್ನ ಜ್ಞಾನಾನುಸಾರದಲ್ಲಿ ಸ್ವಾಮಿ ಪಾಠಗಳ ಕೈತು ನಾವು ನಿನ್ನ ನಿತ್ಯ ರಾಜ್ಯಕ್ಕೆ ನಾವೆಲ್ಲರೂ ಸಿದ್ಧರಾಗುವ ಹಾಗೆ ನಮ್ಮನ್ನೆಲ್ಲರನ್ನು ಬಲಪಡಿಸಿ ನಡೆಸು ಕಾಯ್ದು ಕಾಪಾಡುತ್ತಾ ಬರಬೇಕಾಗಿ ಯೇಸು ಕ್ರಿಸ್ತರ ಶ್ರೇಷ್ಠ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಬೋಧಕರಾದ ಎಸ್.ಟಿ. ಸಾಲಮನ್ ರವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಒಂದು ಸಮಯದಲ್ಲಿ ಬೋಧಕರಾದ ಎಂ ರಾಜುರವರು ವಿಶೇಷ ಗೀತೆಯನ್ನ ಹಾಡುವಂತವರು. ವಂದನೆಗಳು ಸಹೋದರಿ. ವಿಶೇಷ ಗೀತೆಯನ್ನು ಹಾಡೋಣ. ಈ ಲೋಕವು ಒಂದು ಸಾಗರ, ಸಾಗರದಿ ನಾನು ದೋಣಿಯು, ಯೇಸು ನನ್ನ ನಾವಿಕನು, ಯೇಸು ನನ್ನ ನಾವಿಕನು, ಯೇಸು ನನ್ನ ನಾವಿಕನು, ಯೇಸು ನನ್ನ ನಾವಿಕನು. ಈ ಲೋಕವು ಒಂದು ಸಾಗರ, ಸಾಗರದಿ ನಾನು ದೋಣಿಯು, ಯೇಸು ನನ್ನ ನಾವಿಕನು, ಯೇಸು ನನ್ನ ನಾವಿಕನು. ಗಾಳಿಯು ಬೀಸಲು ಹೆದರೆನು ನಾನು, ಗಾಳಿಗೆ ಭಯ ಪಡೆನು, ಗಾಳಿಯು ಬೀಸಲು ಹೆದರೆನು ನಾನು, ಗಾಳಿಗೆ ಭಯ ಪಡೆನು, ನಂಬಿಕೆಯಿಂದಲೇ ಸಾಗುವೆ ಮುಂದಕ್ಕೆ, ನಂಬಿಕೆಯಿಂದಲೇ ಸಾಗುವೆ ಮುಂದಕ್ಕೆ, ಯೇಸುವಿನ ಜೊತೆಗೆ. ಈ ಲೋಕವು ಒಂದು ಸಾಗರ, ಸಾಗರದಿ ನಾನು ದೋಣಿಯು, ಯೇಸು ನನ್ನ ನಾವಿಕನು, ನನ್ನ ನಾವಿಕನು. ಆಯಸನಾಗದೆ ಸಾಗುವೆ ಮುಂದಕ್ಕೆ, ಯೇಸುವಿನ ಜೊತೆಗೆ. ಆಯಸನಾಗದೆ ಸಾಗುವೆ ಮುಂದಕ್ಕೆ, ಯೇಸುವಿನ ಜೊತೆಗೆ. ಜೊತೆ ಇರಲು ಯೇಸು ಭಯವಿಲ್ಲ ಎನಗೆ, ಜೊತೆ ಇರಲು ಯೇಸು ಭಯವಿಲ್ಲ ಎನಗೆ, ಯೇಸು ನಮ್ಮ ಜೊತೆಗೆ. ಈ ಲೋಕವು ಒಂದು ಸಾಗರ, ಸಾಗರದಿ ನಾನು ದೋಣಿಯು, ಯೇಸು ನನ್ನ ನಾವಿಕನು, ಯೇಸು ನನ್ನ ನಾವಿಕನು. ಸೇರುವೆ ನಾನು ಪರಲೋಕ ರಾಜ್ಯಕ್ಕೆ, ಯೇಸುವಿನ ಜೊತೆಗೆ.
ಸೇರುವೆ ನಾನು ಪರಲೋಕ ರಾಜ್ಯಕ್ಕೆ ಯೇಸುವಿನ ಜೊತೆಗೆ. ನಂಬಿಕೆಯಿಂದಲೇ ಸಾಗುವೆ ಮುಂದಕ್ಕೆ, ನಂಬಿಕೆಯಿಂದಲೇ ಸಾಗುವೆ ಮುಂದಕ್ಕೆ ಯೇಸುವಿನ ಜೊತೆಗೆ. ಈ ಲೋಕವು ಒಂದು ಸಾಗರ, ಸಾಗರದಿ ನಾನು ದೋಣಿಯು, ಯೇಸು ನನ್ನ ನಾವಿಕನು, ಯೇಸು ನನ್ನ ನಾವಿಕನು. ಈ ಲೋಕವು ಒಂದು ಸಾಗರ, ಸಾಗರದಿ ನಾನು ದೋಣಿಯು, ಯೇಸು ನನ್ನ ನಾವಿಕನು, ನನ್ನ ನಾವಿಕನು, ಯೇಸು ನನ್ನ ನಾವಿಕನು, ನನ್ನ ನಾವಿಕನು. ಥ್ಯಾಂಕ್ ಯು. ವಿಶೇಷ ಗೀತೆಯನ್ನ ಹಾಡಿದಂತಹ ಬೋಧಕರಾದ ಎಂ ರಾಜುರವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ದಿನ ಸೋಮವಾರದ ಸಭಾಶಾಲೆಯ ಒಂದು ಪಾಠದ ಭಾಗವು ದೇವರಿಗೆ ಚೊಚ್ಚಲ ಮಕ್ಕಳ ಪ್ರತಿಷ್ಠೆ. ಈ ಒಂದು ಪಾಠ ಭಾಗವನ್ನ ಹಿರಿಕರಾದ ನಾಗರಾಜ್ ಎಂರವರು ನಮಗೆ ತಿಳಿಸಿಕೊಡುವಂತವರಾಗಿದ್ದಾರೆ. ಹಿರಿಕರನ್ನ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಪ್ರೀತಿಪೂರ್ವಕವಾಗಿ ಸಭಾಶಾಲೆಯ ಪಾಠವನ್ನ ಕಲಿಸಿಕೊಡಲು ಬೋಧಕರಾದ ಎಂ ರಾಜುರವರ ಪರವಾಗಿ ಹಾಗೂ ಕನ್ನಡ ಅಂತಾರಾಷ್ಟ್ರೀಯ ಸಭಾಶಾಲೆಯ ಕುಟುಂಬದ ಪರವಾಗಿ ಆಹ್ವಾನಿಸ್ತೇನೆ. ಹಿರಿಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ತುಂಬ ವಂದನೆ ಮೇಡಮ್. ಎಲ್ರಿಗೂ ಸಂಜೆಯ ವಂದನೆಗಳನ್ನು ನಿನಗೆ ನಾವು ತಿಳಿಸ್ಕೊಂಡಿದ್ದೇನೆ. ದೇವರು ಮತ್ತೊಂದು ಅವಕಾಶವನ್ನು ಸಭಾಶಾಲೆಯ ಪಾಠವನ್ನು ತೆಗೆದುಕೊಟ್ಟ ಸಮಯಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಹಾಗೂ ವಿಶೇಷವಾಗಿ ಬೋಧಕರಂಥ ಎಂ ರಾಜ್ ಅವರಿಗೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸಲಾಗಿದ್ದೇನೆ. ಈ ಒಂದು ಅವಕಾಶವನ್ನು ನನಗೆ ನೀಡಿದ್ದಾರೆ. ದೇವರ ವಾಕ್ಯವನ್ನು ಹಂಚಿಕೊಳ್ಳಲಿಕ್ಕೆ ಕೊಟ್ಟಂಥ ಈ ಅವಕಾಶಕ್ಕಾಗಿ ಅವರಿಗೆ ನಾನು ವಂದನೆ ಸಲ್ಲಿಸಲಾಗಿದ್ದೇನೆ. ಮತ್ತು ಕೂಡಿ ಬಂದಿರುವಂಥ ನಿಮ್ಮೆಲ್ಲರಿಗೂ ಸಹ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ನಾನು ತಿಳಿಸಲಾಗಿದ್ದೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಿದ್ದಾನೆ. ನಾವು ಈಗ ಆತನ ವಾಕ್ಯವನ್ನು ಧ್ಯಾನ ಮಾಡೋಣ. ಇವತ್ತಿನ ಸಬ್ಬತ್ತಿನ ಶಿರೋನಾಮೆಯನ್ನು ಈಗಾಗಲೇ ಸಹೋದರಿ ಹೇಳಿದ್ದಾರೆ, ದೇವರಿಗೆ ಚೊಚ್ಚಲ ಮಕ್ಕಳ ಪ್ರತಿಷ್ಠೆ ಎಂಬುದಾಗಿ. ನಾವು ನಿನ್ನೆ ನೋಡಿದ ಹಾಗೆ ದೇವರು ಫರೋಹನ ಮನಸ್ಸನ್ನು ಕಠಿಣ ಮಾಡಿ, ಹೃದಯವನ್ನು ಕಠಿಣ ಮಾಡಿ ಸುಮಾರು 9 ಉಪದ್ರವಗಳನ್ನು ಆತನು ಐಗುಪ್ತರಿಗೆ ಬರಮಾಡಿದ. ಆದರೂ ಫರೋಹನ ಹೃದಯ ಕಠಿಣವಾಯಿತು ಎಂಬುದಾಗಿ ನೋಡಿದೆವು. ಕಡೆಯ ಒಂದು ಉಪದ್ರವವನ್ನು ದೇವರು ಅವರಿಗೆ ಉಂಟು ಮಾಡ್ತಾನೆ. ಅದೇನೆಂದರೆ ಎಲ್ಲ ಐಗುಪ್ತರ ಚೊಚ್ಚಲ ಮಕ್ಕಳನ್ನು ಹಾಗೂ ಪಶುಗಳ ಚೊಚ್ಚಲ ಮರಿಗಳನ್ನು ಕೊಲ್ಲುವಂಥ ಒಂದು ಉಪದ್ರವವನ್ನು ತರ್ತಾನೆ. ಅದು ದೇವರು ತನ್ನ ಯಾವ ರೀತಿ ಅವರಿಗೆ ಒಂದು ಪಾಠವನ್ನು ಕಲಿಸಬೇಕು ಎಂಬತಕ್ಕಂಥ ಉದ್ದೇಶದಿಂದ ಇದನ್ನು ಮಾಡಿ ಐಗುಪ್ತರ ಚೊಚ್ಚಲ ಮಕ್ಕಳನ್ನು ಅವರು ಉಳಿಸ್ತಾನೆ ಎಂಬುದಾಗಿ ನಾವು ನೆನೆ ಪಾಠದಲ್ಲಿ ನಾವು ಕಲಿತೇವೆ. ನಾವು ನೋಡ್ತೇವೆ ಈ ಒಂದು ಉಪದ್ರವಗಳು ಐಗುಪ್ತರಿಗೆ ಸತ್ಯತೆಗಳನ್ನು ತೆಗೆದುಕೊಳ್ಳುವಂತಾಗಿತ್ತು. ಹಾಗೂ Hello, your voice is breaking. We cannot hear what you're telling. Your voice is breaking. ಓಕೆ. ಸರಿ, ಇವಾಗ ಕೇಳಿಸ್ತದೆಯಾ? ಕೇಳಿಸ್ತಾ ಇದೆ. ಓಕೆ. ಹೀಗೆ ಅನೇಕ ಉಪದ್ರವಗಳನ್ನ ಕಡೆಯಲ್ಲಿ ಈ ಒಂದು ಉಪದ್ರವವನ್ನು ಕೊಟ್ಟಾಗ ಇಸ್ರಾಯೇಲರು ಅದನ್ನು ಉಪದ್ರವವನ್ನು ಯಾಕೆ ಕೊಟ್ಟೆ ಅಂದರೆ ಇಸ್ರಾಯೇಲರು ಕೂಡ ನಂಬಬೇಕಾಗಿತ್ತು.
ದೇವರು ಮಹತ್ ಕಾರ್ಯವನ್ನು ಮಾಡ್ತಾನೆ, ದೇವರು ನಮ್ಮ ಕಡೆ ಇದ್ದಾನೆ, ನಮ್ಮ ರಕ್ಷಣೆ ಎಂಬತಕ್ಕಂಥ ನಂಬಿಕೆಯನ್ನು ಕೂಡ ಅವರು ಹೊಂದಬೇಕಾಗಿತ್ತು. ಆ ಅವರು ನಂಬುವುದಕ್ಕಾಗಿ ಅನೇಕ ಉಪದ್ರವಗಳನ್ನ ದೇವರು ಉಂಟು ಮಾಡಿದ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಇಲ್ಲಿ ನಾವು ನೋಡ್ತೇವೆ ಫರೋಹನ ಒಂದು ಹೃದಯ ಎಷ್ಟು ಮಟ್ಟಿಗೆ ಕಠಿಣವಾಗಿತ್ತು ಎಂಬುದಾಗಿ ನಾವು ನೋಡಿದಾಗ, ಆತನು ಪ್ರತಿಯೊಂದು ಉಪದ್ರವವನ್ನು ಕೊಟ್ಟಾಗ ಆತನು ಸಂಪೂರ್ಣವಾಗಿ ಆತನ ಹೃದಯ ಕರಗಲಿಲ್ಲ, ಮೊಂಡಾಗಿತ್ತು. ಮೊದಲಾಗಿ ಆತನು ಉಪದ್ರವವನ್ನು ಕೊಟ್ಟಾಗ ಅವನು ಹೇಳ್ತಾನೆ, ನೀವು ಈ ದೇಶದಲ್ಲೇ ನಿಮ್ಮ ದೇವರಿಗೆ ಯಜ್ಞವನ್ನು ಅರ್ಪಿಸಿರಿ ಎಂಬುದಾಗಿ ಆತನು ಹೇಳಿದ. ನೀವು ಹೋಗಿ ಈ ದೇಶದೊಳಗೆ ನಿಮ್ಮ ದೇವರಿಗೆ ಯಜ್ಞ ಮಾಡ್ಬೋದು ಎಂಬುದಾಗಿ ಹೇಳ್ದ. ಆದರೆ ಕರ್ತನ ಉದ್ದೇಶ ಅದಾಗಿಲ್ಲ. ಐಗುಪ್ತವನ್ನು ಬಿಟ್ಟು ಬರಬೇಕು ಎಂಬತಕ್ಕಂಥ ಉದ್ದೇಶ ಅದಾಗಿತ್ತು. ಇಲ್ಲಿ ಕೂಡ ಫರೋಹನ ಒಪ್ಪಿಲ್ಲ. ಎರಡನೇದಾಗಿ ಆತನು ಹೇಳ್ತಾನೆ, ಎರಡನೇ ಸಾರಿ ಆತನು ಉಪದ್ರವ ತಂದಾಲು ಕೂಡ ಅವನು ಹೇಳ್ತಾನೆ, ನಿಮ್ಮ ದೇವರಾದ ಕರ್ತನಿಗೆ ಯಜ್ಞ ಮಾಡಿರಿ ಎಂಬುದಾಗಿ ನಾನು ಅಪ್ಪಣೆ ಕೊಡ್ತೀನಿ, ಆದರೆ ದೂರ ಹೋಗಬೇಡಿ, ನನಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳ್ತಾನೆ. ಇದರ ಅರ್ಥ ಏನಂದರೆ, ಈಗ ಹೆಂಗೆ ಅಂದರೆ ಇದು ಆತನು ಬಹಳವಾಗಿ ನಟನೆ ಮಾಡ್ತಾನೆ, ಭಾಳ ದೂರ ಹೋಗಬೇಡಿ, ನಿಮ್ಗೆ ಎಷ್ಟು ಬೇಕೋ ಎಷ್ಟು ದೂರ ಹೋಗಬೇಕೋ ಅಷ್ಟು ದೂರ ಹೋಗಿ ನೀವು ಆರಾಧನೆ ಮಾಡ್ಕೊಬನ್ನಿ ಅಂತ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಗತ್ಯಗಳನ್ನ ಮಾತ್ರ ಬಂದ್ರಿ, ಮತ್ತು ನಿಮ್ಮ ಪ್ರಾರ್ಥನಾ ಜೀವಿತದಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿ, ಜಾಸ್ತಿ ಓದಬೇಡಿ, ಜಾಸ್ತಿ ಉಪವಾಸ ಮಾಡಬೇಡಿ. ಈ ರೀತಿಯಾದಂಥ ಒಂದು ಅರ್ಥದಲ್ಲಿ ಬಹಳ ದೂರ ಹೋಗಬೇಡಿ ಎಂಬುದಾಗಿ ಆತನಿಗೆ ಕಳಿಸ್ದ. ಮತ್ತು ಆತನ ಮುಂದೆ ಆತನ ಹೃದಯ ಹೆಂಗೆ ಕಠಿಣವಾಯಿತು ಎಂಬುದಾಗಿ ನಾವು ನೋಡುವಾಗ, ಮುಂದಿನ ಸಾರಿ ಅವರು ಉಪದ್ರವ ಹೊಂದಿದಾಗ ಅವನು ಹೇಳ್ತಾನೆ, ನಿಮ್ಮಲ್ಲಿ ಗಂಡಸರು ಮಾತ್ರ ಹೋಗಿ ಕರ್ತನ ಆರಾಧಿಸ್ಬೋದು ಎಂಬುದಾಗಿ. ಇದೇನೆಂದರೆ ಸೈತಾನು ಒಂದು ಕುಟುಂಬವನ್ನು ಹೊಡೆಯುವಂಥ ಒಂದು ತಂತ್ರ ಇದು. ನೋಡಿ, ಗಂಡಸರು ಮಾತ್ರ ಹೋಗಿ ಆರಾಧನೆ ಮಾಡಿರಿ, ಹೆಂಗಸರು ಯಾರು ಹೋಗಬಾರ್ದು ಎಂಬುದಾಗಿ. ಹೀಗೆ ಆತನ ಹೃದಯ ಕಠಿಣ ಆಗಿತ್ತು. ಕಡೆದಾಗಿ ಅವನು ಹೇಳ್ತಾನೆ, ಅವ್ರನ್ನ ಮೋಶೆ ಯಾರನ್ನ ಕರೆಸಿ, ನೀವು ಹೋಗಿ ಕರ್ತನಿಗೆ ಆರಾಧನೆ ಮಾಡಿ ಬರ್ಬೋದು, ಆದರೆ ನಿಮ್ಮ ಮನೆಗಳಿಗೆ ಸೇರಿದವರು ಹೋಗ್ಬೋದು, ಆದರೆ ನಿಮ್ಮ ಕುರಿ ದನಗಳನ್ನ ಮಾತ್ರ ಇಲ್ಲೇ ಬಿಟ್ಟು ಹೋಗಿದ್ರೆ, ಅಂದರೆ ಅವರ ಆಸ್ತಿಯನ್ನು ಇಲ್ಲೇ ಬಿಟ್ಟು ಹೋಗಿ ಆರಾಧನೆ ಮಾಡ್ಕೊಬನ್ನಿ ಎಂಬುದಾಗಿ. ಇದು ದೇವರ ಒಂದು ಉದ್ದೇಶ ಆಗಿಲ್ಲ. ಸಂಪೂರ್ಣವಾಗಿ ಅವರು ಐಗುಪ್ತ ದೇಶದಿಂದ ಬಿಟ್ಟು ಬರಬೇಕಾಗಿತ್ತು. ಅದು ದೇವರ ಉದ್ದೇಶವಾಗಿತ್ತು. ಕಡೆಯಲ್ಲಿ ಆತನು ಈ ಒಂದು ಚೊಚ್ಚಲ ಮಕ್ಕಳನ್ನು ಕೊಲ್ಲುವಂಥ ಒಂದು ತೀರ್ಪಿಗೆ ಬರುತ್ತಾನೆ. ಹಿಂದೆ ಫರೋಹನು ಕೂಡ ಎಲ್ಲ ಗಂಡು ಮಕ್ಕಳನ್ನು ಸಾಯಿಸಬೇಕು ಎಂಬುದಾಗಿ ಆತನು ಕೊಲ್ಲಬೇಕು ಎಂಬುದಾಗಿ ಆತನು ಹೇಳಿದ. ಸೊ ಅದೇ ರೀತಿಯ ಒಂದು ಉಪದ್ರವವನ್ನು ಐಗುಪ್ತರಿಗೆ ದೇವರು ಇಲ್ಲಿ ಬರಮಾಡ್ತಾನೆ. ಓಕೆ, ಇದು ನೆನ್ನೆಯ ಪಾಠಕ್ಕೆ ಸಂಬಂಧಪಟ್ಟಿದ್ದು. ಈಗ ದೇವರಿಗೆ ಚೊಚ್ಚಲ ಮಕ್ಕಳ ಪ್ರತಿಷ್ಠೆ ಎಂಬುದಾಗಿ ನೋಡ್ತೇವೆ. ಇಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲರನ್ನ ದಾಸತ್ವದಿಂದ ಬಿಡುಗಡೆಗೊಳಿಸಿ ನಾನು ರಕ್ಷಣೆ ಮಾಡ್ತೀನಿ ಎಂಬುದಾಗಿ ದೇವರ ವಾಗ್ದಾನ ಇನ್ನೇನು ನೆರವೇರಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಇಬ್ರಿಯರು ಕೂಡ ಸಿದ್ಧರಾಗಬೇಕಾಗಿತ್ತು. ಅವರ ನಂಬಿಕೆ ಇರೋದು ಮಾತ್ರವಲ್ಲ, ನಾವು ನಂಬಿಗಸ್ತರು ಎಂಬುದಾಗಿ ಅವರು ತೋರಿಸ್ಬೇಕಾಗಿತ್ತು. ನೋಡಿ, ನಂಬಿಕೆ ಅನ್ನೋದು ಬರೀ ನಾವು ಕಣ್ಣಿಗೆ ಕಾಣದವುಗಳನ್ನ ನಾವು ನಂಬ್ತೇವೆ, ಅದು ನಿಜ ಎಂಬುದಾಗಿ ನಾವು ನಂಬ್ತೇವೆ. ಆದರೆ ನಂಬಿಗಸ್ತಿಕೆ ಅನ್ನುವಂಥದ್ದು ಕಾರ್ಯರೂಪವಾಗಿ ತೋರಿಸುವಂಥದ್ದು. ನಂಬಿಗಸ್ತಿಕೆ, ಅದಕ್ಕೆ ವಿಧೇಯರಾಗೋದು. ನಾವು ಏನು ನಂಬ್ತೇವೆ ಅದಕ್ಕೆ ವಿಧೇಯರಾಗ್ತೀವಲ್ಲ, ಅದು ನಂಬಿಗಸ್ತಿಕೆ ಎಂಬುದಾಗಿ ನಾವು ಮಾಡ್ತೇವೆ. ಅದರಿಂದ ಇವರು ನಂಬಿಗಸ್ತರಾಗಿ ತೋರಿಸ್ಬೇಕಾಗಿತ್ತು, ಕ್ರಿಯೆ ಮೂಲಕ ತೋರಿಸ್ಬೇಕಾಗಿತ್ತು. ಅವರು ಏನು ಮಾಡಬೇಕು ಎಂಬುದಾಗಿ ದೇವರು ಹೇಳಿದಿನೋ ಅದನ್ನು ಅವರು ಮಾಡಿ ತೋರಿಸ್ಬೇಕಾಗಿತ್ತು. ಇವತ್ತಿನ ಅಧ್ಯಾಯನ ವಿಮೋಚನಾ ಕಾಂಡ 13ನೇ ಅಧ್ಯಾಯ 1-16 ವಚನಗಳನ್ನು ನಾವು ಇವತ್ತು ಅಧ್ಯಯನ ಮಾಡ್ತಿದ್ವಿ. ಇಲ್ಲಿ ಮೋಶೆಗೆ ಒಂದು ಆಜ್ಞೆಯನ್ನು ಕೊಡ್ತಾನೆ. ಏನಂದರೆ, ನೀವೇನು ಮಾಡಿ, ನೀವು ಉಳಿಯಿಲ್ಲದ ಹಬ್ಬವನ್ನು ಆಚರಿಸಬೇಕು ಎಂಬುದಾಗಿ. ಆ ಹಬ್ಬವನ್ನು ಆಚರಿಸುವಾಗ ಅದು ಯೆಹೋವನ ಘನಕ್ಕಾಗಿ ಅದನ್ನು ಮಾಡಬೇಕು. 7 ದಿವಸ ಉಳಿಲ್ಲದ ರೊಟ್ಟಿಗಳನ್ನ ತಿನ್ನಬೇಕೇ ಹೊರತು ನಿಮ್ಮ ದೇಶದಲ್ಲೆಲ್ಲ ಹುಳಿ ಹುಳಿಯಾಗಲಿ ನಿಮ್ಮ ಬಳಿಯಲ್ಲಿ ಇರಕೂಡ್ದು. ಈ ರೀತಿಯಾಗಿ ಹಬ್ಬವನ್ನು ಆಚರಿಸಬೇಕು ಎಂಬುದಾಗಿ. ಮಾತ್ರವಲ್ಲದೆ ಆ ದಿನದಲ್ಲಿ ನೀವು ನಿಮ್ಮ ಮಕ್ಕಳಿಗೆ
ನಮ್ಮ ಜನವು ಐಗುಪ್ತ ದೇಶದಿಂದ ಹೊರಟು ಬಂದಾಗ ಯೆಹೋವನು ನಮಗೋಸ್ಕರ ಮಾಡಿದ್ದನ್ನು ನೆನೆಸುವುದಕ್ಕಾಗಿ ಈ ಆಚರಣೆಯನ್ನು ನಡೆಸುತ್ತೇವೆ ಎಂಬುದಾಗಿ ತಿಳಿಸಬೇಕು. ಇದು ಮುಖ್ಯವಾದಂಥ ಒಂದು ಅಂಶ. ಇಲ್ಲಿ ಇಸ್ರಾಯೇಲರು ಏನು ಮಾಡಬೇಕಾಗಿತ್ತು ಅನ್ನೋದನ್ನು ಅವರು ಸ್ವಾಮಿ ಮೋಶೆ ಆರೋನರ ಮೂಲಕ ತಿಳಿಸ್ತಾನೆ. ಓಕೆ, ಇಲ್ಲಿ ನಾವು ನೋಡುವಾಗ ಸಮಯದಲ್ಲಿ ಚೊಚ್ಚಲ ಮಕ್ಕಳ ಪ್ರತಿಷ್ಠೆ ಎಂಬುದಾಗಿ ನೋಡ್ತೀವಿ. ದೇವರು ಇದರ ಒಂದು ಉದ್ದೇಶ ಕೂಡ ಆಗಿತ್ತು. ಏನಂದರೆ ಐಗುಪ್ತದಿಂದ ದಾಸತ್ವದಿಂದ ಇವ್ರನ್ನ ಬಿಡುಗಡೆ ಮಾಡಿ ಹೇಗೆ ಐಗುಪ್ತ ದೇಶದ ಚೊಚ್ಚಲ ಮಕ್ಕಳನ್ನು ಅಥವಾ ಚೊಚ್ಚಲ ಪಶುಗಳನ್ನು ಅದನ್ನು ಸಾಯಿಸಿದ ಒಂದು ನೆನಪಿಗೋಸ್ಕರವಾಗಿ ನಿಮ್ಮ ಮಕ್ಕಳಲ್ಲಿ ನಾನು ಚೊಚ್ಚಲ ಮಕ್ಕಳನ್ನ ಆಯಿಸ್ಕೊಂಡಿದ್ದೇನೆ ಅಂತಕ್ಕಂಥ ಉದ್ದೇಶದಿಂದ ಇದನ್ನು ದೇವರು ಈ ಆಜ್ಞೆಯನ್ನು ಕೊಡ್ತಾನೆ. ಏನಂದರೆ ಅವರು 1 ಮತ್ತು 2ನೇ ವರ್ಷದಲ್ಲಿ ನಾವು ನೋಡ್ತೀವಿ, ಇಸ್ರಾಯೇಲರು ತಮ್ಮೊಳಗಾಗಲಿ ತಮ್ಮ ಪಶುಗಳಿಗಾಗಲಿ ಪ್ರಥಮ ಗರ್ಭವನ್ನು ಅಂದರೆ ಚೊಚ್ಚಲಾಗಿ ಹುಟ್ಟಿದೆಲ್ಲವನ್ನು ನನಗೆ ಮೀಸಲಾಗಿಡಬೇಕು ಎಂಬುದಾಗಿ ಹೇಳ್ತಾನೆ. ಹಾಗೆ 14ನೇ ವಚನದಲ್ಲಿ ನಾವು ನೋಡ್ತೀವಿ. ಓಕೆ, 12ನೇ ವಚನದಲ್ಲಿ, ಈ ದೇಶವನ್ನು ನಿಮಗೆ ಕೊಟ್ಟ ನಂತರ ನಿಮ್ಮಲ್ಲಿಯೂ ನಿಮ್ಮ ಪಶುಗಳಲ್ಲಿಯೂ ಹುಟ್ಟುವ ಪ್ರಥಮ ಗರ್ಭವನ್ನೆಲ್ಲ ಗಂಡಾದ ಪಕ್ಷಕ್ಕೆ ಯೆಹೋವನ ಭಾಗವೆಂದು ತಿಳಿದುಕೊಂಡು ಆತನಿಗೆ ಸಮರ್ಪಿಸಬೇಕು ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. ಚೊಚ್ಚಲ ಮಗನು ಅಥವಾ ಗಂಡು ಮಗನು ಎಂಬುದಾಗಿ ನೋಡುವಾಗ ಈ ಇಸ್ರಾಯೇಲ್ ಮತ್ತು ಈ ಒಂದು ಸಂಸ್ಕೃತಿಗಳಲ್ಲಿ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಹಿರಿ ಮಗನಿಗೆ ವಿಶೇಷ ಗೌರವವನ್ನು ಅಥವಾ ಬಾಧ್ಯತೆಗಳನ್ನ ಕೊಟ್ಟಿತ್ತು. ಈ ಚೊಚ್ಚಲುತನದ ಹಕ್ಕು ಯಾಕಂದರೆ ತಂದೆಯ ಮರಣಾನಂತರ ಹಿರಿ ಮಗನಿಗೆ ಕುಟುಂಬದ ಆಸ್ತಿಯಲ್ಲಿ ವಿಶೇಷವಾದಂಥ ಭಾಗವನ್ನು ಆ ಕುಟುಂಬದ ನಾಯಕತ್ವವನ್ನು ಕೊಟ್ಟಿತ್ತು. ಈಗ ನಾವು ನೋಡ್ತೇವೆ ಇಸಾಕನ ಬಗ್ಗೆ ನಾವು ನೋಡ್ತೇವೆ. ಹಿರಿ ಮಗನಾದಂಥ ಏಸಾವನು ಚೊಚ್ಚಲುತನವನ್ನು ಯಾಕೋಬನಿಗೆ ಮಾರ್ದ. ಈ ವಿಶೇಷ ಹಕ್ಕುಗಳನ್ನು ವರ್ಗಾಯಿಸಬಹುದಾಗಿತ್ತು. ಆದರೆ ಆ ಹಕ್ಕು ಬಹಳ ಅಂದರೆ ಪ್ರತಿಷ್ಠಿಸಲ್ಪಟ್ಟಂಥ ಒಂದು ಹಕ್ಕಾಗಿತ್ತು. ಹೀಗೆ ಯಾಕೋಬ ಹಿರಿಮಗನಂತ ರೂಬೇನ ನಾವು ನೋಡ್ತೇವೆ. ಯಾಕೋಬನಿಗೆ ಹಿರಿಮಗನು ಚೊಚ್ಚಲ ಮಗನಾಗಿದ್ದ. ಆತನು ತನ್ನ ಉಪಪತ್ನಿಯನ್ನು ಕೂಡಿದಾಗ ಆತನು ಕಳ್ಕೊಂಡ ಎಂಬುದಾಗಿ ನೋಡ್ತೀವಿ. ಆ ಹಿರಿಯ ಸ್ಥಾನವನ್ನು ಆತನು ಕಳ್ಕೊಂಡ ಎಂಬುದಾಗಿ ನೋಡ್ತೀವಿ. ಹಾಗೆ ಅದಾದ ನಂತರ ಅವನ ತಮ್ಮನಾದ ಸಿಮೋನ ಅವನು ಕೂಡ ಆ ದೀನರನ್ನ ಕೆಡಿಸಿದಂಥ ಆ ಶೇಕೆಮರು ಅವನ್ನ ಹೋಗಿ ಹೊಡೆದು ಕೊಂದದಕ್ಕೆ ನೆಕ್ಸ್ಟ್ ಅವನು ಬರಬೇಕಾಗಿದ್ದ ಸ್ಥಾನ ಲೇವಿಯನಿಗೆ ಹೋಯಿತು ಎಂಬುದಾಗಿ ನಾವು ಮುಂದೆ ನೋಡ್ತೀವಿ. ಲೇವಿಯನಿಗೆ ಹೋಯಿತು ಎಂಬುದಾಗಿ ನೋಡ್ತೀವಿ. ಹೀಗೆ ಆದರೆ ಇಲ್ಲಿ ದೇವರು ಚೊಚ್ಚಲ ಮಕ್ಕಳನ್ನು ಇಸ್ರಾಯೇಲರ ಚೊಚ್ಚಲ ಮಕ್ಕಳನ್ನ ಉಳಿಸಿದ್ರಿಂದ ಮತ್ತು ಅವರನ್ನು ನನಗೆ ಪ್ರತಿಷ್ಠೆ ಮಾಡಬೇಕು ಎಂಬುದಾಗಿ ಒಂದು ಆಜ್ಞೆನ ಆತನು ಕೊಡ್ತಾನೆ. ಈಗ ಮೋಶೆಯ ಮೂಲಕವಾಗಿ ಇಬ್ರಿಯರಿಗೆ ನಿಮ್ಮ ಚೊಚ್ಚಲು ಗಂಡು ಮಕ್ಕಳನ್ನು ನನಗೆ ಮೀಸಲಾಗಿಡಬೇಕು ಅಥವಾ ಪ್ರತಿಷ್ಠೆ ಪಡಿಸಬೇಕೆಂದು ಆಜ್ಞಾಪಿಸಿದನು. ಈ ಒಂದು ಆದೇಶ ಮನುಷ್ಯರಿಗೆ ಮಾತ್ರವಲ್ಲ, ಚೊಚ್ಚಲ ಪಶುಗಳು ಕೂಡ ಅದು ಅನ್ವಯಿಸ್ತಾ ಇತ್ತು. ಯಾಕಂದರೆ ದೇವರು ನಮ್ಮ ಸೃಷ್ಟಿಕರ್ತನು ಹಾಗೂ ಸಮಸ್ತ ವಿಶ್ವದ ಒಡೆಯನು. ಹಾಗೂ ಎಲ್ಲವೂ ಆತನದೇ, ಎಲ್ಲವೂ ಆತನಿಗೆ ಸೇರಿದಂಥದ್ದು. ಯಾಕಂದರೆ ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ ಎಂಬುದಾಗಿ. ಅದರಿಂದ ಈ ಲೋಕದಲ್ಲಿ ಇರುವಂಥ ಎಲ್ಲವೂ ಯೆಹೋವ ದೇವರಿಗೆ ಸೇರಿದಂಥದ್ದು. ಅಂದರೆ ಇಸ್ರಾಯೇಲರ ಚೊಚ್ಚಲ ಮಕ್ಕಳು ದೇವರ ಆಶೀರ್ವಾದವಾಗಿ ಅವರಿಗೆ ಕೊಟ್ಟ ಪ್ರಥಮ ಫಲವಾಗಿದ್ದರು ಎಂಬುದಾಗಿ ನೋಡ್ತೀವಿ. ಮತ್ತು ಅವ್ರನ್ನ ಪ್ರತಿಸಿಕೊಂಡದ್ದು ಎಂಬುದಾಗಿ ನಾವು ನೋಡ್ತೀವಿ. ಇಲ್ಲಿ ನಾವು ನೋಡ್ತೀವಿ ಇದರ ಉದ್ದೇಶ ಏನಾಗಿತ್ತು? ದೇವರು ಚೊಚ್ಚಲ ಗಂಡು ಮಕ್ಕಳನ್ನ ಮೀಸಲಾಗಿರಬೇಕು, ಪ್ರತಿಷ್ಠೆ ಮಾಡಬೇಕು ನನಗೋಸ್ಕರವಾಗಿ ಎಂಬುದಾಗಿ ಹೇಳಿದ ಒಂದು ಉದ್ದೇಶ ಅಂದರೆ ದೇವರಿಗೆ ಪ್ರಥಮ ಒಂದು ಪ್ರಾಮುಖ್ಯತೆಯನ್ನು ದೇವರು ಕೊಡಬೇಕಾಗಿತ್ತು. ಯಾಕಂದರೆ ಪ್ರತಿಯೊಂದು ಕೂಡ ನಾವು ಸಾಮಾನ್ಯವಾಗಿ ಊಟ ಮಾಡುವಾಗ ನಾವೇನು ಮಾಡ್ತೇವೆ, ಮೊಟ್ಟ ಮೊದಲಾಗಿ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಹಾಗೆ ದಶಮಾಂಶ ಕೊಡುವಾಗ ಪ್ರಥಮ
ಭಾಗವನ್ನು ಆತನಿಗೆ ನಾವು ಕೊಡ್ತೀವಿ. ನಮಗೆ ಏನಾದರೂ ಹೊಸದು ವಸ್ತುಗಳು ಸಿಕ್ಕಿದಾಗ, ಹೊಸ ಮನೆ ಸಿಕ್ಕಿದಾಗ ದೇವರಿಗೆ ನಾವು ಅದನ್ನು ಪ್ರತಿಷ್ಠೆ ಮಾಡ್ತೀವಿ. ಅಂದರೆ ದೇವರಿಗೆ ನಾವು ಪ್ರಾಮುಖ್ಯವನ್ನು ಕೊಡಬೇಕು. ಮೊದಲಾದನ್ನು, ಪ್ರಥಮವಾದದನ್ನು ಮೊದಲಾಗಿ ಕೊಡಬೇಕದು. ಹೀಗೆ ಗಂಡು ಮಕ್ಕಳನ್ನು ಕೂಡ ದೇವರಿಗೆ ಪ್ರತಿಷ್ಠೆ ಮಾಡಬೇಕೆಂಬುದಾಗಿ ಆತನು ಹೇಳ್ತಾನೆ. ಅಂದರೆ ದೇವರ ಯಾಕೆ ಆ ಗಂಡು ಮಕ್ಕಳಿಗೆ ಈ ಒಂದು ಹಕ್ಕನ್ನು ಕೊಟ್ಟು ಎಂಬುದಾಗಿ ನಾವು ನೋಡುವಾಗ, ಅವರು ದೇವರ ಸೇವೆಗೆ ಪ್ರತಿಷ್ಠಿಸಲ್ಪಟ್ಟವರು, ಚೊಚ್ಚಲ ಮಕ್ಕಳು. ಮತ್ತು ತಂದೆಯ ನಂತರ ಮನೆಯ ಜವಾಬ್ದಾರಿಯನ್ನು ಮತ್ತು ಕುಟುಂಬವನ್ನು ಯಜಮಾನರ ರೀತಿಯಲ್ಲಿ ಅವನು ನೋಡಬೇಕಾಯಿತು. ಅದಕ್ಕೋಸ್ಕರವಾಗಿ ಅವರಲ್ಲಿ ಆ ಚೊಚ್ಚಲ ಮಗನಿಗೆ 2ರಷ್ಟು ಆಸ್ತಿಯಲ್ಲಿ ಪಾಲನೆ ಕೊಡ್ತಾಯಿದ್ರು. ಇದಂದರೆ ಇದು ವಂಶಪಾರಂಪರ್ಯವಾಗಿ ಬಂದಂಥದ್ದು. ಮತ್ತು ಆ ಕುಟುಂಬದ ನಾಯಕತ್ವವನ್ನು ಆತನು ವಹಿಸಬೇಕಾಗಿತ್ತು. ಕುಟುಂಬದಲ್ಲಿ ನಾಯಕ ಸ್ಥಾನವನ್ನು ಆತನು ವಹಿಸ್ಕೊಳ್ಬೇಕಾಗಿತ್ತು. ಮತ್ತು ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗಿತ್ತು. ಮಾತಾಡಿದೆ ತನ್ನ ಕಿರಿಯರಿಗೆ ಆತನು ಮಾರ್ಗದರ್ಶನ ಮಾಡಬೇಕಾಗಿತ್ತು. ಮಾತಾಡಿದೆ ತಾಯಿಗೆ ಸಂರಕ್ಷಣೆಯಾಗಿ ಆಕೆಯನ್ನು ಗೌರವಿಸಬೇಕಾಗಿತ್ತು. ಹೀಗೆ ಈ ಚೊಚ್ಚಲತನದ ಹಕ್ಕು ಬಹಳ ಪ್ರಾಮುಖ್ಯತೆಯನ್ನು ಪಡಿತು. ದೇವರು ಅದಕ್ಕೋಸ್ಕರವಾಗಿ ಅವ್ರನ್ನ ಆರಿಸ್ಕೊಂಡ ಅಥವಾ ಪ್ರತಿಷ್ಠೆ ಮಾಡಿಸ್ಕೊಂಡ ಎಂಬುದಾಗಿ ನೋಡ್ತೇವೆ. ಯಾಕಂದರೆ ತಂದೆಯ ನಂತರದ ಸ್ಥಾನ, ಯಾಕಂದರೆ ತಂದೆಯನ್ನು ಪ್ರತಿನಿಧಿಸುವಂತಹ ಒಂದು ಸ್ಥಾನ ಆ ಚೊಚ್ಚಲ ಮಗಂದಾಗಿತ್ತು ಎಂಬುದಾಗಿ. ಸಾಮಾನ್ಯವಾಗಿ ನಾವು ಎಲ್ಲಾದರೂ ನಮ್ಮ ಊರುಗಳ ಕಡೆ ಏನು ಮಾಡ್ತೀವಿ ಅಂದರೆ, ಯಾರಾದರೂ ತೀರೋದ್ರೆ ಮನೆಯಲ್ಲಿ ಯಾರಾದರೂ ಒಬ್ಬರು ಸಾವಿಗೆ ಹೋಗಬೇಕು. ಅದರಲ್ಲಿ ಚೊಚ್ಚಲ ಮಗ ಇದ್ದರೆ ಆತನು ಹೋಗ್ತಾನೆ. ಅಂದರೆ ಎಲ್ಲ ಜವಾಬ್ದಾರಿಕೆ ಅವನ ಮೇಲೆ ಇರ್ತದೆ. ಪ್ರತಿಯೊಂದಕ್ಕೂ ಯಾವುದೇ ಒಂದು ಜಗಳವಾಗಲಿ ಅಥವಾ ಇನ್ನೊಂದಾಗಲಿ ಆ ಮೊದಲನೆಯ ಹಿರಿಯ ಮಗನು ಅದಕ್ಕೆ ಜವಾಬ್ದಾರನಾಗಿರ್ತಾನೆ. ಸೊ ಹೀಗೆ ಕುಟುಂಬದಲ್ಲಿ ನಾಯಕ ಸ್ಥಾನವನ್ನು ಆತನು ಬರ್ತಾನೆ. ಮತ್ತು ದೇವರಿಗೆ ಪ್ರತಿಷ್ಠಿಸಲ್ಪಟ್ಟವನು. ಯಾಕಂದರೆ ಮನೆಯಲ್ಲಿ, ಕುಟುಂಬದಲ್ಲಿ ಕೂಡ ಆತನು ಯಾಜಕನ ರೀತಿಯಲ್ಲಿ ಆ ಕುಟುಂಬವನ್ನು ದೇವರ ಒಂದು ಅನ್ಯೋನ್ಯತೆಯಲ್ಲಿ ನಡೆಸಬೇಕಾಗಿತ್ತು. ದೇವರ ಕಡೆಗೆ ಅವರು ತಿಳಿಸಬೇಕಾಗಿತ್ತು. ಬೋಧನೆಯನ್ನು ಮಾಡಬೇಕಾಗಿತ್ತು. ಇದು ಅವನ ಕೆಲಸವಾಗಿತ್ತು. ತಂದೆಯ ನಂತರ ಕೆಲಸಗಳನ್ನು ಈತನ ಕುಟುಂಬದಲ್ಲಿ ಮಾಡಬೇಕಾಗಿತ್ತು. ಇದು ಅವನಿಗೆ ನೇಮಿಸಲ್ಪಟ್ಟಿತು. ಅದಕ್ಕೋಸ್ಕರವಾಗಿ ದೇವರು ಚೊಚ್ಚಲ ಮಗನನ್ನು ಆರಿಸಿಕೊಂಡು ವಿಶೇಷವಾದ ರೀತಿಯಲ್ಲಿ ಅವನ ಪ್ರತಿಷ್ಠೆ ಮಾಡಬೇಕೆಂಬುದಾಗಿ ಆತನು ಹೇಳಿದ. ಮತ್ತು ಒಳ್ಳೆಯದೇ ಅವನಿಗೆ ವಿಶೇಷವಾದಂಥ ಉದ್ದೇಶಕ್ಕಾಗಿ ದೇವರ ಜೊತೆಯಲ್ಲಿ ಒಳ್ಳೆಯ ಸಂಬಂಧವನ್ನು ಹೊಂದಿಕೊಳ್ಳಲಿಕ್ಕೆ ಆತನು ಇಷ್ಟಪಟ್ಟಿದ. ಇಲ್ಲಿ ನಾವು ನೋಡ್ತೇವೆ, ಐಗುಪ್ತ ಚೊಚ್ಚಲ ಮಕ್ಕಳನ್ನ ಸಂಹರಿಸಿದರ ಜ್ಞಾಪಕಾರ್ಥವಾಗಿ ದೇವರು ಇಸ್ರಾಯೇಲರ ಚೊಚ್ಚಲ ಮಕ್ಕಳನ್ನು ಆತನು ಉಳಿಸಿದ ಜ್ಞಾಪಕಾರ್ಥವಾಗಿ ಅವರನ್ನು ದೇವರಿಗೆ ಮೀಸಲಾಗಿಡಬೇಕಾಗಿತ್ತು. ಇಸ್ರಾಯೇಲರು ನಾವು ನೋಡ್ತೇವೆ, ಇಸ್ರಾಯೇಲನ ದೇವರ ಚೊಚ್ಚಲ ಮಕ್ಕಳು ಎಂಬುದಾಗಿ ಆತನು ಕರೀತಾನೆ. ಇಸ್ರಾಯೇಲನ ಚೊಚ್ಚಲ ಮಕ್ಕಳು ಎಂಬುದಾಗಿ ಆತ ಕರೀತಾನೆ. ಒಡಂಬಡಿಕೆಯ ಮಕ್ಕಳು ಎಂಬುದಾಗಿ ಆತನು ಕರೀತಾನೆ. ನಾವು ನೋಡ್ತೇವೆ ಏಸಾವ ಮತ್ತು ಯಾಕೋಬ. ಏಸಾವ ತನ್ನ ಚೊಚ್ಚಲತನದ ಹಕ್ಕನ್ನು ಆತನು ಮಾರಿಕೊಂಡೆ ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ಅವನಿಗೆ ಬರ್ತಕ್ಕಂಥ ಆಶೀರ್ವಾದ ಸಿಕ್ಕಲಿಲ್ಲ. ಆತನು ತನ್ನ ಆಶೀರ್ವಾದವನ್ನು ಕಳ್ಕೊಂಡೆ ಎಂಬುದಾಗಿ ನಾವು ನೋಡ್ತೇವೆ. ನಾನು ಆಗ ಹೇಳಿದಾಗೆ ರೂಬೇನ್ ತನ್ನ ಚೊಚ್ಚಲತನವನ್ನು ಆತನು ಕಳ್ಕೊಂಡ. ಓಕೆ, ಆದರೆ ಇಲ್ಲಿ ದೇವರು ಇಸ್ರಾಯೇಲಿಗೆ ಈ ಸಮಯದಲ್ಲಿ ಚೊಚ್ಚಲ ಮಕ್ಕಳನ್ನು ಆರಿಸ್ಕೊಳ್ತಾನೆ. ನನಗೆ ಪ್ರತಿಷ್ಠೆ ಮಾಡಬೇಕು ಎಂಬುದಾಗಿ ಆತನು ಹೇಳಿದ್ದಾನೆ. ಅನೇಕರು ಇದೇ ರೀತಿಯಾಗಿಲ್ಲ. ಎಷ್ಟೋ ಸಾರಿ ನಮ್ಮ ಈ ಒಂದು ಲೌಕಿಕ ಈಗಿನ ಒಂದು ಜೀವಿತದಲ್ಲಿ ಚೊಚ್ಚಲ ಮಕ್ಕಳ ಒಂದು ಪ್ರಾಮುಖ್ಯತೆ ಯಾರಿಗೂ ಗೊತ್ತಾಗೋದಿಲ್ಲ. ಯಾರು ಅದನ್ನು ಗಮನಿಸೋದು ಇಲ್ಲ ಅಲ್ವೇ? ಚೊಚ್ಚಲ ಮಕ್ಕಳತನವನ್ನು ಅನೇಕರು ಅಸಡ್ಡೆ ಮಾಡಿರ್ತಾರೆ. ನಾಯಕರಾಗಬೇಕಾದಂಥವರು, ಮನೆಗೆ ತಿದ್ದಿ ಮನೆಯನ್ನು ಸಾಕಬೇಕಂಥವ್ರು, ಕುಟುಂಬವನ್ನು ನಡೆಸಬೇಕಾದಂಥವರು ಏನಾಗ್ತಾರೆ, ಅವರು ಮಾಡದೆ, ತಮ್ಮ ಕೆಲಸಗಳನ್ನ ಮಾಡದೆ ಅವರು ತಮ್ಮ ಚೊಚ್ಚಲತನವನ್ನು ಕಳ್ಕೊಳ್ತಾರೆ ಎಂಬುದಾಗಿ ನೋಡ್ತೇವೆ. ದಾವಿದ ಆ್ಯಕ್ಚುಲಿ ಕೊನೆಯ ಮಗ ಅಲ್ವೇ? ಅವರ ಅಣ್ಣಂದಿರಿಗಿಂತ ಕೊನೆಯ ಮಗ. ಆ ದೇವರು ಅವ್ರನ್ನ ಆರಿಸ್ಕೊಂಡೆ. ಮುಂದೆ ದೇವರು ಯಾರನ್ನ ಆರಿಸ್ಕೊಳ್ಪಡ್ತಾನೋ ಅವ್ರನ್ನ ನನ್ನ ಚೊಚ್ಚಲ ಮಗ ಎಂಬುದಾಗಿ ಕರೆದ. ದಾವಿದನು ಕೂಡ ಆ ದೇವರು ನನ್ನ ಚೊಚ್ಚಲ ಮಗನು ಎಂಬುದಾಗಿ ಕೀರ್ತನೆಯಲ್ಲಿ ಹೇಳುವಂತಾಗಿದ್ದಾನೆ. ಆದ್ದರಿಂದ ನಾವು ನೋಡ್ತೇವೆ ಇಲ್ಲಿ ಅವರ ಹಕ್ಕು, ಒಂದು ಜವಾಬ್ದಾರಿ, ಅವರಿಗೆ ಕೊಡುವಂಥ ಅವಕಾಶಗಳು. ದೇವರು ತನ್ನ ಕುಟುಂಬವನ್ನು ದೇವರ ಅನ್ಯೋನ್ಯತೆಯಲ್ಲಿ ನಡೆಸಬೇಕಾಗಿ
ಇಸ್ರಾಯೇಲು ನನಗೆ ಚೊಚ್ಚಲ ಮಗನಂತೆ ಇದೆ ಎಂದು ತಿಳಿದುಕೋ ಎಂಬುದಾಗಿ ಮೋಶೆಗೆ ಹೇಳ್ತಾನೆ. ಹಾಗೆ ಮುಂದೆ ಬರ್ತಾ ಯೆರೆಮೀಯನ ಪ್ರವಾದನೆ 31ನೇ ಅಧ್ಯಾಯದಲ್ಲಿ 9ನೇ ವಚನದಲ್ಲಿ ನಾನು ಇಸ್ರಾಯೇಲ್ಗೆ ತಂದೆ ಎಂಬುದಾಗಿ ಆತನಿಗೆ ಕೊಡ್ತಾನೆ. ಹೀಗೆ ಚೊಚ್ಚಲ ಮಗನ ಆರಿಸ್ಕೊಳ್ತಾನೆ. ಆದರೆ ಕೆಲವು ಸಾರಿ ನೋಡಿ, ಹಿಂದಿನ ಕಾಲದಲ್ಲಿ ಕೂಡ ಆ ಪ್ರಾಣಿಗಳ ಬಗ್ಗೆ ಹೇಳ್ತಾರೆ. ಚೊಚ್ಚಲ ಮರಿಗಳು, ಚೊಚ್ಚಲ ಪಶುಗಳು ನನಗೆ ಸೇರಬೇಕು, ನನಗೆ ಪ್ರತಿಷ್ಠಿಸಬೇಕು ಎಂಬುದಾಗಿ. ಆದರೆ ಕೆಲವು ಅಶುದ್ಧ ಪ್ರಾಣಿಗಳ ಚೊಚ್ಚಲ ಮರಿಗಳನ್ನು ಚೊಚ್ಚಲ ಮಕ್ಕಳು ಎಂಬುದಾಗಿ ಕನ್ಸಿಡರ್ ಮಾಡ್ತಿರಲಿಲ್ಲ. ಅವೆಲ್ಲ ಅಶುದ್ಧವಾದದ್ದು. ಅದರ ಬದಲಾಗಿ ಬೇರೆ ಯಾವುದೋ ಒಂದು ಕುರಿಯನ್ನು ಆಳನ್ನು ತೆಗೆದುಕೊಂಡು ದೇವರಿಗೆ ಸಮರ್ಪಣೆಯಾಯಿತು. ಇದು ಆ ಕಾಲದ ಒಂದು ಪ್ರಗತಿಯಾಗಿತ್ತು. ಅದೇ ರೀತಿಯಲ್ಲಿ ಇಲ್ಲಿ ಈಗ ಏಸಾವ ಮತ್ತು ರೂಬೇನ್ ಇವರೆಲ್ಲ ಚೊಚ್ಚಲುತನವನ್ನು ಕಳ್ಕೊಂಡಾಗ, ಚೊಚ್ಚಲುತನದ ಹಕ್ಕನ್ನು ಕಳ್ಕೊಂಡಾಗ ದೇವರು ಅರಣ್ಯದಲ್ಲಿ ಲೇವಿಯರನ್ನ ಆರಿಸ್ಕೊಂಡು ಆ ಒಂದು ಯಾಜಕ ವೃತ್ತಿಗೆ ಅವ್ರನ್ನ ಆರಿಸ್ಕೊಳ್ತಾನೆ ಅಲ್ವೇ. ಇವ್ರನ್ನ ಧಾರ್ಮಿಕ ಆಚರಣೆಗೆ, ವಿಶೇಷವಾದಂಥ ಕೆಲಸಗಳನ್ನ ಮಾಡಲಿಕ್ಕೆ, ದೇವರ ಸೇವೆಯನ್ನು ಮಾಡಲಿಕ್ಕೆ ಇವ್ರನ್ನ ಆರಿಸ್ಕೊಳ್ತಾನೆ ಅಲ್ವೇ. ಹೀಗೆ ಅಂದರೆ ಇಬ್ರಿಯರ ಬರೆದ ಪತ್ರಿಕೆ 12ನೇ ಅಧ್ಯಾಯದ 16 ಮತ್ತು 17 ಒಂದು ವಚನವನ್ನು ನಾವು ಓದಿಕೊಳ್ಳೋಣ. ದಯಮಾಡಿ ಇಬ್ರಿಯರ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. 12ನೇ ಅಧ್ಯಾಯ 16 ಮತ್ತು 17ರಲ್ಲಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತಹ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಂದುಬಿಟ್ಟನು. ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರು. ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. ಇದೇನಂತ ಹೇಳ್ತಾರೆ ಅಂತಂದರೆ, ದೇವರ ಭಕ್ತಿಯಲ್ಲಿ ಜೀವಿಸದ ಜನರು ದೇವರ ಮಕ್ಕಳೆಂಬ ಅವರ ಹಕ್ಕನ್ನು ತಾತ್ಸಾರ ಮಾಡುವವರಾಗಿದ್ದಾರೆ, ಆಶೀರ್ವಾದವನ್ನು ಕಳ್ಕೊಳ್ತಾರೆ ಎಂಬುದಾಗಿ. ದೇವರು ಇವತ್ತು ಕೂಡ ನಮ್ಮನ್ನು ಚೊಚ್ಚಲ ಮಕ್ಕಳನ್ನಾಗಿ ನಮ್ಮ ಆಸ್ತಾನೆ. ಯಾವ ರೀತಿಯಲ್ಲಿ ಇಸ್ರಾಯೇಲನ್ನ ನನ್ನ ಚೊಚ್ಚಲ ಮಕ್ಕಳು ಎಂಬುದಾಗಿ ಹೇಳಿದೋ, ದೇವರು ಕ್ರಿಸ್ತನನ್ನು ನಂಬಿದಂಥವರು ಕೂಡ ನನ್ನ ಚೊಚ್ಚಲ ಮಕ್ಕಳು ಎಂಬುದಾಗಿ ಸ್ವಾಮಿ ಹೇಳ್ತಾನೆ. ಅದರಲ್ಲಿ ದೇವ ಭಕ್ತಿಯಲ್ಲಿ ಜೀವಿಸಿದ ಜನರು ದೇವರ ಮಕ್ಕಳೆಂಬ ಅವರ ಹಕ್ಕನ್ನು ಈ ದಿನ ನಾವು ಅನೇಕ ಬಾರಿ ನಾವು ತಾತ್ಸಾರ ಮಾಡುತ್ತೇವೆ. ಆದ್ದರಿಂದ ನಾವು ಕೆಲವು ಸಾರಿ ಆಶೀರ್ವಾದಗಳನ್ನು ಕೊಳ್ತೇವೆ. ನಾವು ಮರಿಬಾರ್ದು, ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ, ದೇವರು ನಮ್ಮನ್ನು ಚೊಚ್ಚಲ ಮಕ್ಕಳನ್ನಾಗಿ ಆರಿಸ್ಕೊಂಡಿದ್ದಾನೆ. ನಮ್ಮ ಒಂದು ಕರ್ತವ್ಯವನ್ನು, ನಮ್ಮ ಒಂದು ಪ್ರಾಮುಖ್ಯತೆಯನ್ನು ನಾವು ಅರ್ಥಕೊಳ್ಬೇಕು. ಯೇಸು ಕ್ರಿಸ್ತನು ದೇವರಿಗೆ ಚೊಚ್ಚಲ ಮಗನಾದನು. ಸೃಷ್ಟಿಗಿಂತ ಮೊದಲೇ ಆತನು ದೇವರಿಗೆ ಮಗನಾಗಿ ಅದನ್ನು ಮಾಡಿದ ಚೊಚ್ಚಲ ಮಗ ಯೇಸು ಸ್ವಾಮಿ ಮೊದಲಿಂದಲೂ. ಹಾಗೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬರುವಾಗ ಕೂಡ ಮರಿಗಳಿಗೆ ಚೊಚ್ಚಲ ಮಗನಾಗಿ ವಿಮೋಚಕನಾಗಿ ಬಂದ ಎಂಬುದಾಗಿ ನೋಡ್ತೀವಿ. ವಿಮೋಚಕನಾಗಿ ಆತ ಬಂದ. ಮಾತ್ರವಲ್ಲದೆ ಯೇಸು ಸ್ವಾಮಿ ಮರಣವನ್ನು ಜಯಿಸಿದ ನಂತರ ಸತ್ತರ ಒಳಗೆ ಪ್ರಥಮ ಫಲವಾದ ಎಂಬುದಾಗಿ ನೋಡ್ತೇವೆ. ನಮಗೆ ನಿತ್ಯ ಜೀವನ ಕೊಡುವುದಕ್ಕಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಆ ಒಂದು ಪ್ರಥಮ ಫಲ ಅಥವಾ ಚೊಚ್ಚಲ ಮಗನ ಒಂದು ಸ್ಥಾನ ಬಹಳ ಮಹತ್ವವಾದದ್ದು. ಸ್ವಾಮಿ ಚೊಚ್ಚಲ ಮಗನಾಗಿ, ದೇವರ ಚೊಚ್ಚಲ ಮಗನಾಗಿ, ಸೃಷ್ಟಿಯ ಚೊಚ್ಚಲ ಮಗನಾಗಿ, ಪಾಪ ವಿಮೋಚಕನಾಗಿ ಹುಟ್ಟಿದ ಎಂಬುದಾಗಿ ನೋಡ್ತೇವೆ. ಮಾತ್ರವಲ್ಲದೆ ಮರಣವನ್ನು ಹೊಂದಿದ ನಂತರ ಮರಣವನ್ನು ಜಯಿಸಿ ಸತ್ತರೊಳಗೆ ಪ್ರಥಮ ಫಲವಾದನು, ನಮಗೆ ನಿತ್ಯ ಜೀವನ ಕೊಡುವಂಥವನಾಗಿದ್ದಾನೆ. ಇದು ಚೊಚ್ಚಲ ಮಗನ ಒಂದು ಕರ್ತವ್ಯ ಕೂಡ ಆಗಿತ್ತು ಎಂಬುದಾಗಿ ನೋಡ್ತೇವೆ. ಕೀರ್ತನೆ 89ನೇ ಅಧ್ಯಾಯ 27ನೇ ವಚನದಲ್ಲಿ ನೋಡ್ತಾನೆ, ದಾವಿದನನ್ನು ನನ್ನ ಜ್ಯೇಷ್ಠ ಪುತ್ರನು ಎಂಬುದಾಗಿ ಆತ ಕರೀತಾನೆ. ನನ್ನ ಜ್ಯೇಷ್ಠ ಪುತ್ರ ಎಂಬುದಾಗಿ ನೋಡ್ತೇವೆ. ಈ ಚೊಚ್ಚಲ ಮಗನ ಅಥವಾ ಮಕ್ಕಳ ಒಂದು ಪ್ರಾಮುಖ್ಯತೆ ನಾವು ನೋಡುವಾಗ ನಾವು ಹೇಳಿದಾಗೆ ಅವನು ಕುಟುಂಬವನ್ನು ಪೋಷವನಾಗಿದ್ದ, ಮತ್ತು ತಾಯಿಯನ್ನು ಅವನು ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ಅವನಿಗಿತ್ತು. ತಂದೆಯ ಮರಣ ನಂತರ ಕುಟುಂಬದ ಎಲ್ಲ ಜವಾಬ್ದಾರಿಯನ್ನು ಮತ್ತು ನಾಯಕತ್ವವನ್ನು
ಮತ್ತು ಮಾರ್ಗದರ್ಶಕನಾಗಿ ಕೆಲಸವನ್ನು ನಿರ್ವಹಿಸುವುದು ಅವನ ಕರ್ತವ್ಯವಾಗಿತ್ತು. ಅವನು ಮಾತ್ರವಲ್ಲದೆ ಆತ್ಮಿಕವಾಗಿ ಪ್ರತಿಷ್ಠಿತಪಟ್ಟವನು ಎಂಬುದಾಗಿ ನೋಡ್ತೇವೆ. ಆ ಕುಟುಂಬಕ್ಕೆ ಆತ್ಮಿಕವಾದಂಥ ಜೀವನವನ್ನು ಅಥವಾ ಮಾರ್ಗದರ್ಶನವನ್ನು ಆತನು ಮಾಡಬೇಕಾಗಿತ್ತು. ದೇವರಿಗೆ ಪ್ರತಿಷ್ಠನಾಗಿದ್ದು ದೇವರ ಸೇವೆ ಮತ್ತು ಆತನ ಕರ್ತವ್ಯವನ್ನು ಆತ ಮಾಡಬೇಕಾಯಿತು. ಆತ್ಮಿಕವಾಗಿಯೂ ಮತ್ತು ಲೌಕಿಕವಾಗಿಯೂ ತನ್ನ ಕುಟುಂಬಕ್ಕೆ ಕರ್ತವ್ಯವನ್ನು ಆತ ಮಾಡಬೇಕಾಗಿತ್ತು. ಮನೆಯಲ್ಲಿ ಯಾಜಕನಂತೆ ಇರಬೇಕಾಗಿತ್ತು ಅವನು. ಆ ಒಂದು ಕೆಲಸವನ್ನು ಆತನು ಮಾಡಬೇಕಾಗಿತ್ತು. ನಂತರ ದೇವರು ಲೇವಿಯರನ್ನ ಚೊಚ್ಚಲ ಮಕ್ಕಳು ಎಂಬುದಾಗಿ ಕರೀತಾರೆ. ಮತ್ತು ಚೊಚ್ಚಲ ಮಗನ ಒಂದು ಸ್ಥಾನ ಮತ್ತು ನಾಯಕತ್ವವನ್ನು ಅದನ್ನು ನಾವು ನೋಡ್ತೀವಿ. ಮತ್ತು ಹೊಸ ಒಡಂಬಡಿಕೆಯಲ್ಲಿ ನಾನು ಆಗಲೇ ಹೇಳಿದಾಗೆ ಕ್ರಿಸ್ತನು ಚೊಚ್ಚಲ ಮಗನಾಗಿದ್ದನು ಎಂಬುದಾಗಿ ನೋಡ್ತೀವಿ. ನಾವು ನೋಡ್ತೇವೆ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನದಲ್ಲಿ ದೇವರ ಪ್ರತಿರೂಪ ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನು ಎಂಬುದಾಗಿ ಯೇಸು ಸ್ವಾಮಿಯನ್ನು ಪೌಲನು ಕರೆಯುವುದನ್ನು ನಾವು ನೋಡ್ತೇವೆ. ದೇವರ ಪ್ರತಿರೂಪ ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರ ಅಂದರೆ ಚೊಚ್ಚಲ ಮಗನ ಎಂಬುದಾಗಿ ನೋಡ್ತೇವೆ. ಬೇರೆ ಇಸ್ರಾಯೇಲರು ಚೊಚ್ಚಲ ಮಕ್ಕಳಾಗಿದ್ದರು, ಒಡಂಬಡಿಕೆಯ ಮಕ್ಕಳಾಗಿದ್ದರು ಅಲ್ಲೇ. ಹೀಗೆ ಚೊಚ್ಚಲ ಮಗನ ಆತ್ಮೀಕವಾದಂಥ ಒಂದು ಮಹತ್ವ ಏನಂದರೆ ದೇವರಿಗೆ ಮೀಸಲಾಗಿರಬೇಕಾಗಿತ್ತು. ಇವತ್ತು ಕೂಡ ನಮ್ಮ ಕುಟುಂಬಗಳಲ್ಲಿ ಚೊಚ್ಚಲ ಮಕ್ಕಳನ್ನು ನಾವು ಹೇಗೆ ಬೆಳೆಸ್ತೇವೆ ಅಥವಾ ಚೊಚ್ಚಲ ಮಕ್ಕಳು ಹೇಗೆ ಅವರ ಒಂದು ಪ್ರಾಮುಖ್ಯತೆ ನಾವು ತಿಳ್ಕೊಂಡಿದ್ರೆ ಅಂದರೆ ನಾವು ಅದನ್ನು ಹೇಳಬೇಕು. ಅದಕ್ಕೋಸ್ಕರ ಸ್ವಾಮಿ ಸತ್ಯವೇದದಲ್ಲಿ ಹೇಳಿದಾಗೆ ಅವ್ರನ್ನ ನಮಗೆ ಪ್ರತಿಷ್ಠೆ ಮಾಡಬೇಕು, ನಾನು ಅವ್ರನ್ನ ಆರಿಸ್ಕೊಂಡಿದ್ದೀನಿ ಎಂಬುದಾಗಿ ಹೇಳ್ತೇನೆ. ಆ ಒಂದು ಕರ್ತವ್ಯ ನಾವು ನಮ್ಮ ತಂದೆ ತಾಯಿಗಳಿಗೆ ಬಿಟ್ಟುವಂಥದ್ದು. ಯಾಕಂದರೆ ಅವ್ರನ್ನ ಆ ರೀತಿಯಾಗಿ ಬೆಳೆಸಬೇಕು ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲದೆ ಆತನಿಗೆ ಆಸ್ತಿಯಲ್ಲೂ ಕೂಡ 2ರಷ್ಟು ಪಾಲನ್ನ ಕೊಡ್ತಾಯಿದ್ರು. ಯಾಕಂದರೆ ಕುಟುಂಬವನ್ನು ಮತ್ತು ಅವರ ಆಸ್ತಿಯನ್ನು ಸಂರಕ್ಷಿಸಲಿಕ್ಕೆ ಮತ್ತು ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವನಿಗೆ 2ರಷ್ಟು ಪಾಲನ್ನ ಅವರು ಕೊಡ್ತಾಯಿದ್ರು ಚೊಚ್ಚಲ ಮಗನಿಗೆ. ಸೊ ಹೀಗೆ ತಂದೆಗೆ ಆತನು ಪ್ರತಿನಿಧಿಯಾಗಿದ್ದ ಮತ್ತು ಅವನಿಗೆ ಸಿಕ್ಕುವಂಥ ಆಶೀರ್ವಾದಗಳು ಯಾವುದಂದರೆ ವಿಶೇಷವಾದ ಆಶೀರ್ವಾದಗಳು 2ರಷ್ಟು ಪಾಲು ಕೊಡ್ತಾಯಿದ್ರು. ನಾಯಕತ್ವ ಇತ್ತು, ಅಧಿಕಾರ ಇತ್ತು, ಮತ್ತು ಪ್ರವಾದಿಯ ಮಹತ್ವ ಅವನಿಗೆ ಇತ್ತು. ಯಾಕಂದರೆ ಅವನು ಇತರರಿಗೆ ಮಾರ್ಗದರ್ಶನವನ್ನು ಮಾಡ್ತಾಯಿದ್ದ. ಇತರನ್ನು ಆಶೀರ್ವದಿಸುವಂಥ ಅಧಿಕಾರ ಕೂಡ ಅವನಿಗಿತ್ತು. ತನ್ನ ಕೆಳಪಟ್ಟವರನ್ನು, ಅಣ್ಣ ತಮ್ಮಂದಿರನ್ನ, ಅಕ್ಕ ತಂಗಿಯರನ್ನ, ಇತರನ್ನ ಆಶೀರ್ವದಿಸುವಂಥ ಒಂದು ಅಧಿಕಾರ ಕೂಡ ಇತ್ತು. ನೋಡಿ, ಇಸಾಕನು ಮಗನನ್ನು ಆಶೀರ್ವದಿಸ್ತಾನೆ ಎಂಬುದಾಗಿ ನೋಡ್ತೀವಿ. ಅಬ್ರಹಾಮನು ಮಗನನ್ನು ಆಶೀರ್ವದಿಸ್ತಾನೆ ಎಂಬುದಾಗಿ ನೋಡ್ತೀವಿ. ಮತ್ತು ಯಾಕೋಬ, ಏಸಾವ ಇವನ್ನ ಆಶೀರ್ವಾದ ಮಾಡ್ತಾನೆ. ಅದರಲ್ಲಿ ಏಸಾವ ತನ್ನ ಆಶೀರ್ವಾದ ಕಳ್ಕೊಂಡೆ ಎಂಬುದಾಗಿ ನೋಡ್ತೀವಿ. ಮತ್ತು ದಾವೀದ ಕೂಡ ಕೊನೆಯವನಾಗಿದ್ದ, ಆದರೆ ಆ ಚೊಚ್ಚಲತನದ ಆಶೀರ್ವಾದ ದಾವೀದನಿಗೆ ಸಿಕ್ತು ಎಂಬುದಾಗಿ ನಾವು ನೋಡ್ತೀವಿ. ಇಲ್ಲಿ ಒಂದು ಪ್ರಶ್ನೆ ನಾವು ಚಿಂತೆ ಮಾಡುವಂಥ ಒಂದು ಪ್ರಶ್ನೆ ಏನಾದರೂ, ಈಗ ಸ್ವಾಮಿ ಗಂಡು ಮಕ್ಕಳನ್ನು ಚೊಚ್ಚಲ ಮಕ್ಕಳು ನನಗೆ ಮೀಸಲಾಗಿರಬೇಕು ಎಂದು ಕೊಡ್ತಾನೆ. ಈಗ ಎಷ್ಟೋ ಜನರಿಗೆ ಗಂಡು ಮಕ್ಕಳು ಇರೋದಿಲ್ಲ. ಅಂಥ ಸಮಯದಲ್ಲಿ ದೇವರು ಅವರನ್ನು ಹೇಗೆ ಭಾವಿಸ್ತಾನೆ ಎಂಬುದಾಗಿ ಒಂದು ಪ್ರಶ್ನೆ ಅದು. ಇದು ನಾವು ನೋಡ್ತೇವೆ. ಈಗ ಒಬ್ಬ ತಂದೆಗೆ 3 ಜನ ಹೆಣ್ಣುಮಕ್ಕಳು, ಅವ್ರಿಗೆ ಗಂಡು ಮಕ್ಕಳಿಲ್ಲ. ಅವರನ್ನು ನಾವು ಹೇಗೆ, ಈಗ ನಮ್ಮ ಮನೆಯಲ್ಲಿ ಗಂಡು ಮಕ್ಕಳಿಲ್ಲ ಅಂಥ ಸಮಯದಲ್ಲಿ ನಮಗೆ ಗಂಡು ಮಕ್ಕಳನ್ನ ದೇವರಿಗೆ ಮೀಸಲಾಗಿರೋದಕ್ಕೆ ಸಾಧ್ಯವಾಗೋದಿಲ್ಲ. ಅದು ಹೇಗೆ? ದೇವರು ಗರ್ಭಫಲ ದೇವರದ್ದು ಕೊಟ್ಟಿದ್ದಾನೆ. ಇಂಥ ಸಮಯದಲ್ಲಿ ನಾವು ಹೆಣ್ಮಕ್ಳನ್ನ ನಾವು ಯಾವ ರೀತಿಯಲ್ಲಿ ನಾವು ಭಾವಿಸ್ಬೋದು? ಇಲ್ಲಿ 13ನೇ ಅಧ್ಯಾಯ 1-2ನೇ ವರ್ಷದಲ್ಲಿ ನಾನು ಆಗಲೇ ಓದಿದಾಗೆ ಇಲ್ಲಿ ಹೇಳ್ತಾರೆ, ಇಸ್ರಾಯೇಲರು ತಮ್ಮೊಳಗಾಗಲಿ ತಮ್ಮ ಪಶುಗಳಾಗಲಿ ಪ್ರಥಮ ಗರ್ಭವನ್ನು ಅಂದರೆ ಚೊಚ್ಚಲಾಗಿ ಹುಟ್ಟಿದೆಲ್ಲವನ್ನು ನನಗೆ ಮೀಸಲಾಗಿಡಬೇಕು, ಅದು ನನ್ನದೇ ಎಂಬುದಾಗಿ ಹೇಳಿದ. ಈ ವಚನದ ಪ್ರಕಾರ ನಾವು ನೋಡುವಾಗ ಯಾವುದೇ ಗಂಡು ಹೆಣ್ಣು ಎಂಬುದಾಗಿ ಮೆನ್ಷನ್ ಮಾಡಿಲ್ಲ. ಅಂದರೆ ಪ್ರಥಮ ಗರ್ಭವನ್ನು, ಚೊಚ್ಚಲಾಗಿ ಹುಟ್ಟಿದೆಲ್ಲವನ್ನು, ಇಲ್ಲಿ ಹೆಣ್ಮಕ್ಕಳು ಸಹ ಅವರಿಗೆ ಅದೇ ರೀತಿಯ ಸ್ಥಾನವನ್ನು ದೇವರು ಕೊಡ್ತಾನೆ. ಯಾಕಂದರೆ ಅವರು ಕೂಡ, ಹೆಣ್ಣುಮಕ್ಕಳು ಕೂಡ ಏನಾಗ್ತದೆ ಅಂದರೆ ದೇವರ ಆ ಒಂದು ಯೋಜನೆಯಲ್ಲಿ ಅವರು ಸಹ ಭಾಗಿಯಾಗಿದ್ದಾರೆ. ಚೊಚ್ಚಲ ಮಗಳು ದೇವರ ಒಂದು ಯೋಜನೆಯಲ್ಲಿ ಕುಟುಂಬದ ಒಂದು ಭಾಗವಾಗಿ ಅವರು ಯೋಜನೆಯಲ್ಲಿ
ಭಾಗಿಯಾಗಿರ್ತಾರೆ. ಮತ್ತು ನಾವು ನೋಡ್ತೇವೆ ಈ ಚೊಚ್ಚಲ ಹೆಣ್ಣು ಮಗಳು ಕೂಡ ದೇ ಆರ್ ಪ್ರೊಟೆಕ್ಟರ್ಸ್, ದೇ ಆರ್ ಗೈಡ್ಸ್. ಅವರು ಕೂಡ ನಮ್ಮ ಕುಟುಂಬವನ್ನು ಸಂರಕ್ಷಿಸ್ತಾರೆ ಅಲ್ವೇ. ಮತ್ತು ಮಾತ್ರವಲ್ಲದೆ ಮಾರ್ಗದರ್ಶನವನ್ನು ಅವರು ಮಾಡುವಂಥವರಾಗಿದ್ದಾರೆ. ಮತ್ತು ಅವರಲ್ಲಿ ಜ್ಞಾನದ ಬಲ, ಸಹಕಾರ, ಪ್ರೀತಿ, ವಿಶೇಷವಾಗಿ ನಿಷ್ಠೆ ಅವರಲ್ಲಿ ಇರುವಂಥದ್ದಾಗಿರ್ತದೆ. ಅದರಿಂದ ಅವರ ಒಂದು ಇತರರನ್ನು ಪೋಷಿಸುವಂಥ ಒಂದು ಗುಣ ಅವರಲ್ಲಿರ್ತದೆ. ಮತ್ತು ದೇವರ ಒಂದು ನ್ಯಾಯ ಪ್ರೀತಿ ಅವರಲ್ಲೂ ಕೂಡ ಇರ್ತದೆ. ಸೊ ಹೀಗೆ ಅವರು ಸಹ ಈ ಒಂದು ಸ್ಥಾನದಲ್ಲಿ ಅವನು ನಾವು ದೇವರು ಅವರನ್ನು ಸಹ ಅದನ್ನು ನೋಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಹೀಗೆ ಸ್ವಾಮಿ ಚೊಚ್ಚಲ ಮಕ್ಕಳನ್ನು ಆರಿಸ್ಕೊಂಡು ಪ್ರತಿಷ್ಠೆ ಮಾಡ್ತಿದ್ದಾನೆ. ಅದರ ಉದ್ದೇಶ ಏನಂದರೆ ಈ ಒಂದು ವಿಷಯ ನಾವು ಇದನ್ನು ಎಲ್ರಿಗೂ ಸಹ ನಾವು ತಿಳಿಸಬೇಕು ಎಂಬುದಾಗಿ. ಯಾಕಂದರೆ ಇಲ್ಲಿ ದೇವರು ಅವರಿಗೆ ಕೊಟ್ಟಂಥ ಆಜ್ಞೆಯ ಮೂಲಕವಾಗಿ ಈ ಒಂದು ವಿಷಯವನ್ನು ದೇವರು ನಮಗೋಸ್ಕರ ಮಾಡಿದ್ದನ್ನು ನೆನೆಸೋದಕ್ಕಾಗಿ ಈ ಹಬ್ಬವನ್ನು ಆಚರಣೆ ನಡೆಸ್ತೇವೆ ಎಂಬುದಾಗಿ ಮಕ್ಕಳಿಗೆ ತಿಳಿಸಬೇಕು. ಮಾತ್ರವಲ್ಲದೆ ಯೆಹೋವನು ತನ್ನ ಭುಜಬಲದಿಂದ ನಿಮ್ಮನ್ನು ಐಗುಪ್ತ ದೇಶದಿಂದ ಬಿಡಿಸಿದ್ರಿಂದ ಆತನ ನಿಯಮವನ್ನು ಕುರಿತು ನೀವು ಮಾತನಾಡಬೇಕು ಮತ್ತು ಈ ಆಚಾರವು ನಿಮಗೆ ಅದು ಶಾಶ್ವತವಾಗಿರಬೇಕು ಎಂಬುದಾಗಿ ಆತನು ಗಂಡು ಮಕ್ಕಳನ್ನು ಅಥವಾ ಚೊಚ್ಚಲ ಮಕ್ಕಳನ್ನ ಆರಿಸ್ಕೊಂಡಿದ್ದ. ಈ ಎರಡನೇ ವಿಷಯ ಅಂತಂದರೆ, ಈಗ ಈ ಮೊದಲನೇ ವಿಷಯದಲ್ಲಿ ಸ್ವಾಮಿ ಈ ಚೊಚ್ಚಲು ಮಕ್ಕಳು ತನ್ನದ ಒಂದು ಆಶೀರ್ವಾದ ಅಥವಾ ಅವರ ಒಂದು ಪ್ರಾಮುಖ್ಯತೆ ಏನೆಂಬುದಾಗಿ ನೋಡುವಾಗ ಮುಖ್ಯವಾಗಿ ನಾವು ತಿಳ್ಕೋಬೋದು. ಸ್ವಾಮಿ ದೇವರ ಚೊಚ್ಚಲ ಮಗನು ನಮ್ಮನ್ನು ವಿಮೋಚನೆ ಮಾಡಲಿಕ್ಕೆ ಆತನು ಬಂದನು. ಮಾತ್ರವಲ್ಲದೆ ಆತನ ಮರಣದಲ್ಲಿಯೂ ಕೂಡ ಪ್ರಥಮ ಫಲವಾಗಿ ದೇವರಿಗೆ ಸಮರ್ಪಣೆಯಾದ, ಅದರಿಂದ ನಮಗೆ ನಿತ್ಯ ಜೀವ ಸಿಕ್ತು ಎಂಬುದ ಒಂದು ವಿಷಯವನ್ನು ನಾವು ತಿಳ್ಕೊಳ್ತೇವೆ. ಎರಡನೇದಾಗಿ ನಾವು ತಿಳ್ಕೊಳ್ಳುವಂಥ ಒಂದು ವಿಷಯ, ಇಲ್ಲಿ ಕಡೆಯದಾಗಿ ಒಂದು ಪ್ರಶ್ನೆಯನ್ನು ನಾವು ನೋಡ್ತೀವಲ್ಲ, ಇಸ್ರಾಯೇಲರು ಯಾವುದನ್ನು ಕೈಗೆ ಕಟ್ಟಿಕೊಂಡಿರುವ ದಾರಗಳಂತೆಯೂ ಉಬ್ಬುಗಳ ನಡುವೆ ಕಟ್ಟಿಕೊಂಡಿರುವ ಜ್ಞಾಪಕ ಪಟ್ಟಿಯಂತೆಯೂ ಇರಬೇಕೆಂದು ದೇವರು ಹೇಳಿದನು. ನಾನು ಆಗ ಹೇಳಿದಕ್ಕೆ ಐಗುಪ್ತ ದೇಶದಿಂದ ಅವ್ರನ್ನ ಬಿಡುಗಡೆ ಮಾಡಿದ್ದನ್ನು ಅವರು ಎಲ್ಲ ಸಮಯಗಳಲ್ಲಿ ಇದನ್ನು ಜ್ಞಾಪಿಸ್ಕೊಳ್ಬೇಕಾಗಿತ್ತು, ಇದನ್ನೆಲ್ಲ ಕಡೆ ಹೇಳಬೇಕಾಗಿತ್ತು. ಅದನ್ನು ಕೈಯಲ್ಲಿ ಕಟ್ಕೊಳ್ಬೇಕಾಗಿತ್ತು ಮತ್ತು ಆಣಿಯಲ್ಲಿ ಕಟ್ಕೊಳ್ಬೇಕಾಗಿತ್ತು. ದೇವರು ಅವರಿಗೆ ಅವರ ಜೀವನಕ್ಕೆ ಬೇಕಾದಂಥ ಒಂದು ಮಾರ್ಗದರ್ಶನವಾಗಿತ್ತು. ಈ ರೀತಿಯಾಗಿ ದೇವರ ಆಜ್ಞೆಗಳನ್ನು ಜ್ಞಾಪಕಾರ್ಥವಾಗಿ ಕೈಗಳಲ್ಲಿ ತಮ್ಮ ಹಣೆಗಳಲ್ಲಿ ಕಟ್ಟಿಕೊಳ್ಳುವುದರಿಂದ ಅವರ ಜೀವನ ಅದು ಮಾರ್ಗದರ್ಶನವಾಗಿತ್ತು. ಇದಂದರೆ, ಈಗ ಉದಾಹರಣೆಗೆ ಯಾಕೆ ಕೈಗೆ ಕಟ್ಕೊಳ್ತಾ ಇದ್ರು ಎಂಬುದಾಗಿ ಹೇಳುವಾಗ, ಕೈ ಕಾರ್ಯರೂಪಕ್ಕೆ ತರುವಂಥದ್ದು, ಕೆಲಸ ಮಾಡುವಂಥದ್ದು. ಸೊ ಅದಕ್ಕೋಸ್ಕರವಾಗಿ ಕೈಯನ್ನು ನಾವು ಅದಕ್ಕೆ ಕಟ್ಕೊಳ್ಬೇಕಾಯ್ತು. ಮತ್ತು ಹಣೆಗೆ ಕಟ್ಕೊಳ್ಬೇಕು. ಹಣೆಯ ಉದ್ದೇಶ ಅಂದರೆ ನಾವು ಆಲೋಚಿಸುವಂಥ ಆಲೋಚನೆಗಳು, ನಾವು ಚಿಂತೆ ಮಾಡುವಂಥದ್ದು, ಅದಕ್ಕೋಸ್ಕರವಾಗಿ ಅದು ಜ್ಞಾಪಕದಲ್ಲಿರ್ತದೆ ಎಂಬತಕ್ಕಂಥ ಉದ್ದೇಶದಿಂದ ಹಣೆಗೆ ಮತ್ತು ಮೊಣಕೈ ಇಲ್ಲಿಗೆ ಕಟ್ಟಬೇಕಾಗಿತ್ತು. ಡೂ ಆ್ಯಂಡ್ ಥಿಂಕ್, ಆ ಒಂದು ಉದ್ದೇಶದಿಂದ ಅವರು ಕಟ್ಕೊಳ್ತಾಯಿದ್ರು. ಮತ್ತು ಇದನ್ನು ಅವರು ಏನು ಮಾಡ್ತಾಯಿದ್ದಾರೆ ಅಂದರೆ, ಪ್ರಾತಃ ಕಾಲದಲ್ಲಿ ಅಂದರೆ ಬೆಳಿಗ್ಗೆ ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ಅದನ್ನು ಕಟ್ಕೊಳ್ತಾಯಿದ್ರು, ಜ್ಞಾಪಕಾರ್ಥವಾಗಿ ಕಟ್ಕೊಳ್ತಾಯಿದ್ರಂತೆ. ಸೊ ಹೀಗೆ ನಡೆದು ಹೋದಂಥ ಆ ಘಟನೆಯನ್ನು ದೇವರು ಐಗುಪ್ತ ದೇಶದಿಂದ ಇಸ್ರಾಯೇಲನ್ನ ಬಿಡಿಸಿದ್ದು, ಮಾತ್ರವಲ್ಲದೆ ಚೊಚ್ಚಲು ಮಕ್ಕಳನ್ನು ಉಳಿಸಿದ್ದು, ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳುವ ಹಾಗೆ ಅದನ್ನು ದೇವರು ಈ ಒಂದು ಆಜ್ಞೆಗಳನ್ನು ಅವರ ಮೊಣಕೈಯಲ್ಲಿ ಮತ್ತು ಹಣೆಯಲ್ಲಿ ಕಟ್ಕೊಳ್ಬೇಕು ಎಂಬುದಾಗಿ ಆತ ಹೇಳಿದ. ಇದನ್ನೇನಂತಂದರೆ, ದೇವರು ಅವರ ಒಂದು ಕರ್ತವ್ಯವನ್ನು ಇದು ಜ್ಞಾಪಿಸ್ತಾ ಇತ್ತು ಮತ್ತು ದೇವರ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನು ತೋರಿಸ್ತಾ ಇತ್ತು. ಮತ್ತು ದೇವರಿಗೆ ನಾವು ಸೇವೆ ಮಾಡ್ತಾ ಇದ್ದೇವೆ, ದೇವರಿಗೆ ಸೇವೆ ಮಾಡಬೇಕು ಎಂಬತಕ್ಕದನ್ನು ಅದು ಜ್ಞಾಪಿಸ್ತಾ ಇತ್ತು. ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರವಾಗಿ ಇದನ್ನು ನಾವು ಈಗಲೂ ಕೂಡ ನಾವು ಎಲ್ಲ ಕಡೆ ಅನೇಕ ವಚನಗಳನ್ನು ನಾವು ನಮ್ಮ ಎಲ್ಲರೂ ನಮ್ಮ ವಾಹನಗಳಲ್ಲಿ ಇಟ್ಕೊಳ್ತೇವೆ, ನಮ್ಮ ಮನೆಯಲ್ಲಿ ಇಟ್ಕೊಳ್ತೇವೆ ಅಲ್ವೇ. ಅದು ದೇವರನ್ನು ಅವ್ರು ನೋಡಿದಾಗ ದೇವರ ಉಪಕಾರವನ್ನು ನಾವು ನೆನೆಸ್ಕೊಳ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಪರಿಸಾಯರು ಕೂಡ ಏನು ಮಾಡ್ತಾಯಿದ್ರು ಅಂದರೆ, ದೊಡ್ಡದಾಗಿ ಪಟ್ಟಿಗಳನ್ನ ಬರೆದು ಅದನ್ನು
ನೇತಾಡ್ಕೊಳ್ತಾ ಇದ್ರಂತೆ. ಅದು ಹೊರ ತೋರಿಕೆಗೆ ಮಾತ್ರ, ಅವ್ರ ಒಳಗಡೆ ಜೀವಿತದಲ್ಲಿ ಏನೂ ಇರಲ್ಲ. ಎಲ್ರಿಗೂ ಕಾಣಲಿ ಅಂತೇಳಿ ಆ ಪಟ್ಟಿಗಳನ್ನ ದೊಡ್ಡ ದೊಡ್ಡದಾಗಿ ಮಾಡಿ ಅವರು ಹಾಕೊಳ್ತಾ ಇದ್ರು. ಆದರೆ ಅದಲ್ಲ, ಅಂದರೆ ಜ್ಞಾಪಕ ಪಟ್ಟಿಯಂತೆ ಅದನ್ನು ಹಾಕೊಳ್ತಾ ಇದ್ರು. ಅಂದಿನ ಕಾಲದಲ್ಲಿ ಈ ಮುದ್ರೆಗಳು, ಉಂಗುರಗಳು ಅಥವಾ ಒಳೆಗಳನ್ನ ಗುರುತುಗಳಾಗಿ ಕೈಗಳಲ್ಲಿ, ಹಣೆಗಳಲ್ಲಿ ಕಟ್ಕೊಳ್ಳೋದಾಗ್ತಿತ್ತು. ಮುಂದೆ ಇಸ್ರಾಯೇಲರು ಧರ್ಮಶಾಸ್ತ್ರ ಭಾಗಗಳನ್ನು ಅವ್ರು ಏನು ಮಾಡ್ತಾರೆ, ಒಂದು ತೆಳುವಾದ ಚರ್ಮದ ಒಂದು ಚಿಕ್ಕ ಹಾಳೆಯಲ್ಲಿ ಬರೆದು ಅದನ್ನು ಆ ಚರ್ಮದ ಚಿಕ್ಕ ಡಬ್ಬಿಗಳಲ್ಲಿ ಇರುವಂಥ ಅಭ್ಯಾಸವನ್ನು ಇಟ್ಕೊಂಡಿದ್ರು. ಹೀಗೆ ಈಗ ಸ್ವಾಮಿ ದೇವರು ಹೇಳ್ದ ಹಾಗೆ ಅದನ್ನು ಕೈಯಲ್ಲಿ ಮತ್ತು ಹಣೆಯಲ್ಲಿ ಕಟ್ಕೊಳ್ತಾಯಿದ್ರು. ನಾನು ಹಾಗೆ ಹೇಳಿದಾಗೆ ಪ್ರಾತಃ ಕಾಲದ ಪ್ರಾರ್ಥನೆಗೆ ಮುನ್ನ ಇವುಗಳನ್ನು ಹಣೆಗೋ ಅಥವಾ ಎಳೆತೋಳಿಗಳಿಗೆ ಅವರು ಕಟ್ಕೊಳ್ತಾಯಿದ್ರು. ನಾವು ನೋಡುವಾಗ ಇನ್ನೊಂದು ವಾಕ್ಯವನ್ನು ನಾನು ಓದಿ ಮುಗಿಸ್ತೇನೆ. ಮತ್ತು 23ನೇ ಅಧ್ಯಾಯ 5ನೇ ವಚನದಲ್ಲಿ ಒಂದು ವಾಕ್ಯವನ್ನು ಓದಿ ಮುಗಿಸ್ತೇನೆ ನಾನು. ಮತ್ತು ಸುವಾರ್ತೆ 23ನೇ ಅಧ್ಯಾಯ 5ನೇ ವಚನ. ಓಕೆ, ಇಲ್ಲಿ ಹೇಳ್ತದೆ, ಅವರು ತಮ್ಮ ಕೆಲಸಗಳನ್ನೆಲ್ಲ ಜನರಿಗೆ ಕಾಣಬೇಕೆಂದು ಮಾಡ್ತಾರೆ, ತಾವು ಕಟ್ಟಿಕೊಳ್ಳುವ ಜ್ಞಾಪಕ ಪಟ್ಟಿಗಳನ್ನು ಅಗಲ ಮಾಡ್ತಾರೆ, ಗೊಂಡೆಗಳನ್ನು ಉದ್ದ ಮಾಡ್ತಾರೆ ಎಂಬುದಾಗಿ ಇಲ್ಲಿ ನೋಡ್ತೇವೆ. ಅದರಿಂದ ಪರಿಸಾರು ಯೇಸು ಸ್ವಾಮಿಯ ಕಾಲದಲ್ಲಿ ತೋರಿಕೆಗಾಗಿ ಆ ಚೀಲಗಳನ್ನು ಉದ್ದ ಮಾಡ್ತಾಯಿದ್ರು. ದೇವರಿಗೆ ನಾವು ಸೇರಿದವರು ಎಂಬುದಾಗಿ ತೋರಿಸ್ಲಿಕ್ಕೆ ಕೆಲವರು ತಮ್ಮ ಅಂಗಿಗಳ 4 ಮೂಲೆಗಳಲ್ಲೂ ಕೂಡ ಗೊಂಡೆಗಳನ್ನ ಕಟ್ಕೊಳ್ತಾ ಇದ್ರು. ಬರೀ ಇಲ್ಲಿಗೆ ನಾವು ದೇವರಿಗೆ ಸೇರಿದವರು ಎಂಬುದಾಗಿ. ಆದರೆ ದೇವರಿಗೆ ಸಲ್ಲಿಸಬೇಕಾದಂಥ ಘನವನ್ನು ಅವರು ಸಲ್ಲಿಸ್ತಾ ಇರಲಿಲ್ಲ. ಅವರಿಗೆ ತೋರಿಕೆ ಮಾತ್ರ ಇದಾಗಿತ್ತು. ಇದರ ಮುಖ್ಯ ಉದ್ದೇಶ ಯಾವುದಂದರೆ ಧರ್ಮಶಾಸ್ತ್ರದ ಪ್ರಾಮುಖ್ಯತೆಯನ್ನು ತೋರಿಸ್ತಾ ಇತ್ತು, ದೇವರ ವಾಕ್ಯದ ಪ್ರಾಮುಖ್ಯತೆಯನ್ನು ತೋರಿಸ್ತಾ ಇತ್ತು. ಧರ್ಮಶಾಸ್ತ್ರದ ಮುಖ್ಯ ತಿರುಳು ಯಾವುದು? ದೇವರು ಕೊಟ್ಟಂಥ ವಾಕ್ಯಗಳು, ಆಜ್ಞೆಗಳು ಮತ್ತು ದೇವರು ಹೇಳಿದಂಥ ಎಲ್ಲ ಆಜ್ಞೆಗಳು, ಅದನ್ನು ನಾವು ಜ್ಞಾಪಕ ಮಾಡಿಕೊಳ್ಳೋದ್ರೆ ನಮ್ಮ ಹೃದಯದಲ್ಲಿ ಇಟ್ಕೊಳ್ಳುವಂಥದ್ದು. ಅದನ್ನು ಹೃದಯದಲ್ಲಿ ಇಟ್ಕೊಳ್ಳೋದು ಅಂತಂದರೆ ನಾವೇನು ಮಾಡೋಕ್ಕಂತೆ ಅದನ್ನು ಬಾಯ್ಪಾಠ ಮಾಡ್ತಾಯಿದ್ದು. ಆ ಮಾತುಗಳನ್ನು ಜನರು ಈ ಮಾತುಗಳನ್ನು ಹೃದಯದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಅದನ್ನ ಬಾಯ್ಪಾಠ ಮಾಡುವಂಥದ್ದು. ಮತ್ತು ಅದನ್ನ ಸಾರ್ವಜನಿಕವಾಗಿ ಪ್ರದರ್ಶಿಸಬೇಕು, ಬೇರೆಯವ್ರಿಗೆ ಗೊತ್ತಾಗಬೇಕು. ದೇವರು ಇಂಥ ಕಾರ್ಯವನ್ನು ಮಾಡಿದ ಅದನ್ನು ಸಾರ್ವಜನಿಕವಾಗಿ ನಾವು ಪ್ರದರ್ಶನ ಮಾಡಿಸ್ಬೇಕಾಗಿದ್ದಂತೆ. ಹೀಗೆ ಯಹೂದ್ಯರು ಧರ್ಮಗ್ರಂಥ ಭಾಗಗಳನ್ನು ಅವರು ಈ ಮಣಿಕಟ್ಟುಗಳಿಗೆ ಮತ್ತು ಹಣೆಗಳಿಗೆ ಕಟ್ಟಿಕೊಳ್ತಾ ಇದ್ರಂತೆ. ಸೊ ಹೀಗೆ ದೇವರು ಕೊಟ್ಟಂಥ ಆಜ್ಞೆಗಳನ್ನು ನಾವು ಸದಾಕಾಲ ಪ್ರೀತಿಸಬೇಕು. ಮತ್ತು ಇದು ತಾನೇ ನಮಗೆ ತೋರಿಸುವಂತಾಗಿದೆ ಅಂದರೆ ನಮ್ಮ ದೇವರ ವಾಕ್ಯದ ಒಂದು ಪ್ರಾಮುಖ್ಯತೆ, ಅದರ ತಿರುಳು ಇದೆ ಎಂಬುದಾಗಿ. ಅದರಿಂದ ನಾವು ಮಾಡುವಂಥ ಒಂದು ಕರ್ತವ್ಯ ದೇವರಿಗೆ ಮೀಸಲಾಗಿರಬೇಕು. ದೇವರನ್ನು ನಾವು ಪ್ರೀತಿಸ್ತೇವೆ ಎಂಬುದಾಗಿ ತೋರಿಸ್ಲಿಕ್ಕೆ, ದೇವರ ಸೇವೆಯನ್ನು ಮಾಡ್ತೀವಿ ಎಂಬುದಾಗಿ ನಾವು ತೋರಿಸ್ಲಿಕ್ಕೆ ಈ ಒಂದು ಜ್ಞಾಪಕ ಪಟ್ಟಿಯಂತೆ ದೇವರ ಆಜ್ಞೆಗಳನ್ನ ನಾವು ಕೈಗೊಂಡು ನಡೀಬೇಕು. ನಾವು ಕರ್ತನ ರಾತ್ರಿ ಭೋಜನವನ್ನು ಯಾವ ರೀತಿ ಪ್ರತಿ ಸಾರಿಯೂ ನಾವು ಮಾಡ್ತೇವೋ, ಕ್ರಮಬದ್ಧವಾಗಿ ಮಾಡ್ತೇವೋ, ಅದೇ ರೀತಿಯಾಗಿ ನಾವು ದೇವರ ಆಜ್ಞೆಗಳೇ ವಿಧೇಯರಾಗಿ ಆತನ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಮಾತ್ರವಲ್ಲದೆ ದೇವರು ನಮಗೆ ಆತನ ರಕ್ತದ ಮೂಲಕವಾಗಿ ನಮ್ಮನ್ನು ಉಳಿಸ್ತಾನೆ. ಚೊಚ್ಚಲ ಮಕ್ಕಳಾಗಿ ನಮ್ಮನ್ನು ಉಳಿಸಿದ್ದಾನೆ ಆತನ ರಕ್ತವನ್ನು ಕೊಟ್ಟು. ಸೊ ಹೀಗಾಗಿ ಆತನ ರಕ್ತವನ್ನು ನಾವು ಜ್ಞಾಪಿಸ್ಕೊಳ್ಳುವ ಹಾಗೆ, ಯೇಸು ಸ್ವಾಮಿಯ ಬಲಿದಾನವನ್ನು ನಾವು ನೆನೆಸಿಕೊಳ್ಳುವ ಹಾಗೆ ದೇವರ ವಾಕ್ಯವನ್ನು ನಾವು ನಮ್ಮ ಹೃದಯದ ಪಟ್ಟಿಯಲ್ಲಿ ನಾವು ಬರೆದುಕೊಳ್ಳೋಣ. ಇದು ದೇವರಿಗೆ ಚೊಚ್ಚಲ ಮಕ್ಕಳ ಪ್ರತಿಷ್ಠೆ ಮತ್ತು ಅವರಿಗೆ ಕೊಟ್ಟಂಥ ಆಜ್ಞೆಗಳನ್ನು ತಮ್ಮ ಹೃದಯದಲ್ಲಿ ಇಟ್ಕೊಳ್ಳುವ ಹಾಗೆ ಮಾಡಿದಂಥ ಆಜ್ಞೆಗಳನ್ನು ನಾವು ಸಹ ಪಾಲಿಸೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ ಆಮೇಲೆ ಉತ್ತಮವಾದಂಥ ರೀತಿಯಲ್ಲಿ ಪಾಠವನ್ನ ತಿಳಿಸ್ಕೊಟ್ಟಂತ ಹಿರಿಯರಾದಂಥ ನಾಗರಾಜ್ ಸರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಇನ್ನು ಹೆಚ್ಚಿನ ಆತ್ಮನ ಬಾಲದಿಂದ ತುಂಬಿಸಿ ಈ ದಿನಮಾನಗಳಲ್ಲಿ ತನ್ನ ಸೇವೆಯಲ್ಲಿ ತಮ್ಮನ್ನು ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಈ ಸಮಯದಲ್ಲಿ ಈ ಪಾಠದ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ರೆ, ಹಂಚಿಕೊಳ್ಳುವಂತ ವಿಷಯಗಳಿದ್ರೆ ದೇವರ ಜನತೆಗಾಗಿ, ಸಭೆ ಹಿತಕ್ಕಾಗಿ ಹಂಚಿಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇಲ್ಲವಾದರೆ ನಾವು
ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡಬೇಕಾಗಿರೋರು ಓಕೆ, ಅನೇಕರು ಹೊಸವರು ಬಂದಿದ್ದೀರಾ. ದೇವರ ನಮ್ಮ ಸ್ತೋತ್ರ. ಹೀಗೆ ಯಾವಾಗಲೂ ಈ ಪಾಠಗಳಲ್ಲಿ ಭಾಗವಹಿಸಿ ಸೇವೆಯನ್ನ ಘನಪಡಿಸುವುದು ಮಾತ್ರವಲ್ಲದೆ ನಾವೆಲ್ಲರೂ ಕೂಡ ದೇವರ ಸತ್ಯದಲ್ಲಿ ಬೆಳೀಲಿಕ್ಕಾಗುವಂತೆ ದೇವರ ಆತ್ಮವನ್ನು ನಡೆಸಲಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಸಾರಾ ಚಂದ್ರಶೇಖರ್ ಅವರು ನಮ್ಮ ಜೊತೆಲಿದ್ದಾರೆ. ಇದ್ದೀರಾ? ಪ್ರಾರ್ಥನೆ ಮಾಡಬಹುದಾ? ಪ್ರಾರ್ಥಿಸ್ತೀನಿ ಪಾಸ್ಟರ್. ಓಕೆ, ಪ್ರಾರ್ಥನೆ ವಿಜ್ಞಾಪನೆಗಳಿವೆ ಕೆಲವೊಂದು, ಅದನ್ನ ದಯಮಾಡಿ ಬರ್ಕೊಳ್ಳಿ ಅಥವಾ ನೆನಪಿನಲ್ಲಿ ಇಟ್ಕೊಳ್ಳಿ. ಹೇಳಿ ಪಾಸ್ಟರ್. ಮೊದಲನೇದಾಗಿ ಜೆನಿಫರ್ ಅವರು ಇದು ಡೆಲಿವರಿಗೆ ಅಡ್ಮಿಟ್ ಆಗಿದ್ದಾರೆ. ಬೆಳಿಗ್ಗೆನೆ ಇನ್ನೂ ಕೂಡ ಡೆಲಿವರಿ ಆಗಿಲ್ಲ. ಇವತ್ತು ರಾತ್ರಿ 8-9 ತನಕ ಆಗ್ತದೆ ಎಂಬುದಾಗಿ ಡಾಕ್ಟರ್ ಹೇಳಿದ್ದಾರೆ. ಸೊ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಎರಡನೇದಾಗಿ ಇವತ್ತು ಬೋಧಕರಾದಂತ ಹಿರಿಯರಂತ ಯಶವಂತ್ ಸರ್ ಅವರಿಗೂ ಹುಟ್ಟುಹಬ್ಬ, ಹಾಗೂ ಸಹೋದರ ಜಾನ್ ಡೇವಿಡ್ ಅವರ ಹುಟ್ಟುಹಬ್ಬ. ಹೆಸರು ಅರ್ಥ ಆಗ್ಲಿಲ್ಲ. ಯಾರಿಗೆ? ಯಶವಂತ್ ಅಮ್ಮಗೋಳ್ ಸರ್ ಅವರು, ಯಶವಂತ್ ಮತ್ತೆ ಜಾನ್ ಡೇವಿಡ್ ಅವರು. ಓಕೆ ಪಾಸ್ಟರ್. ಅವರು ಹುಟ್ಟುಹಬ್ಬಗಳನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. KP ರವಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಮತ್ತು ಹಿರಿಯರಾದಂತ ಪ್ರೇಮಾ ಸರ್ ಅವರ ಮಕ್ಕಳ ಆರೋಗ್ಯಕ್ಕಾಗಿ, ವಿಕ್ರಮ್ ಮತ್ತು ವಿನಯ್ ಅವರಿಗೋಸ್ಕರ, ವಿನಯ್ ವಿಕ್ರಮ, ಆಮೇಲೆ ಮಿಸ್ಸಸ್ ಗೆ ಲಲಿತಾ ಅವರಿಗೆ ಸ್ವಲ್ಪ ಲಲಿತಾ BP ಸ್ವಲ್ಪ ರೈಸ್ ಆಗಿದೆ. ಮತ್ತೆ ಯಾವ್ದಾದ್ರು ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕು. ಸ್ವಲ್ಪ ನನಗೋಸ್ಕರ ಪ್ರಾರ್ಥನೆ ಮಾಡಿ. ಯಾಕಂದ್ರೆ ಸ್ವಲ್ಪ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಕಾಲು ನಡೆಯಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಕಾಲು ಹೌದೌದು, ಒಂದು ಸುಮಾರು 15 ದಿವಸದಿಂದ ಹಾಗೆ ಇದೆ. ಸ್ವಲ್ಪ ಡಾಕ್ಟರ್ ತೋರಿಸಿದೆ, ಏನು ತೊಂದರೆ ಇಲ್ಲ, ಸ್ವಲ್ಪ ಓದ್ಕೊಂಡಿದೆ, ನಡೆಯಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ನನಗೋಸ್ಕರ ಪ್ರಾರ್ಥನೆ ಮಾಡಿ. ಸುಜಯ್ ಕುಮಾರ್ ಅಂತ, ಹಾಗೆ ಸುಜಯ್ ಕುಮಾರ್ ಅವರು ಸಹ ಆಕ್ಸಿಡೆಂಟ್ ಆಗಿದೆ. ಸ್ವಲ್ಪ ಅವರು ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಡಾಕ್ಟರ್ ಇನ್ನೂ ಏನಂತ ಹೇಳಿಲ್ಲ. ಸ್ವಲ್ಪ ಅವ್ರಿಗೋಸ್ಕರ ಸುಜಯ್ ಕುಮಾರ್. ಹೌದೌದು ಸುಜಯ್ ಕುಮಾರ್ ಅವರು ಕಲಿಯೂರಿಂದ ಬೆಂಗಳೂರು ಬರ್ತಾ ಇರೋ ಮಳವಳ್ಳಿ ಹತ್ರ ಒಂದು, ಅವ್ರಿಗೆ ಯಾರು ಗೂಸ್ಲಿಲ್ಲ, ಏನು ಮಾಡಿಲ್ಲ. ಇದಕ್ಕಿದಾಗೆ ಗಾಡಿ ಸ್ಕಿಡ್ಡು ಆಗಿಲ್ಲ. ಇದಕ್ಕಿದಾಗೆ ಅವರು ಬಿದ್ದು ಸ್ವಲ್ಪ ಕಾಲು ಏನೋ ಏಟಾಗಿದೆ ಅಂತೆ. ಸೊ ಹೀಗಾಗಿ ಅವ್ರಿಗೋಸ್ಕರ ಸರ್ ಮುನೇಶ್ ಅವ್ರಿಗೋಸ್ಕರ ಸ್ವಲ್ಪ ಪ್ರೇಯರ್ ಮಾಡಿ. ನಮ್ಮ ಕುಟುಂಬಕ್ಕೋಸ್ಕರ ಸ್ವಲ್ಪ ಪ್ರೇಯರ್ ಮಾಡಿ. ಮುನೀಶ್ ಅವ್ರಿಗಾಗಿ, ಸಹೋದರ ವರಲಕ್ಷ್ಮಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ದೀಪಕ್ ಅಂತ ಪಾಸ್ಟರ್, ದೀಪಕ್ ನನ್ನ ಮಗನ್ಗೆ. ದೀಪಕ್ ಅವರ ಜಾಬ್ ಮಾತಾಡಕ್ ಹೋಗಿದ್ದಾನೆ. ಸ್ವಾಮಿ ಚಿತ್ತ ಇದ್ದಾರೆ. ಇವರು ಒಳ್ಳೆ ರೀತಿಯಲ್ಲಿ ಉತ್ತಮವಾದಂತ ಕೆಲಸವನ್ನ ಬದಲಾವಣೆ ಮಾಡ್ಕೊಂಡು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೋದಾ? ஜூம்ல இருக்கேன் பிரேயர் முடிச்சிட்டு வரேன். ಹಲೋ, ಪ್ರಾರ್ಥನೆ. ಅದೇ ಮುನೇಶ್ವರ ಅನ್ನೋರು ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಕ್ ಹೇಳಿದ್ರಿ ಪಾಸ್ಟರ್. ಆಮೇಲೆ ಬೇರೆ ಯಾವ್ದಾದ್ರು? ಸುಜಯ್ ಕುಮಾರ್ ಅವ್ರಿಗೋಸ್ಕರ. ಸುಜಯ್ ಕುಮಾರ್ ಸುಜಯ್ ಆಕ್ಸಿಡೆಂಟ್ ಅವ್ರಿಗೋಸ್ಕರ. ಓಕೆ ಸುಜಯ್. ಓಕೆ ಪಾಸ್ಟರ್, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ತಂದೆಯಾದ ದೇವರೇ, ಈ ಸುಂದರವಾದ ಸಂಜೆಯ ಸಮಯಕ್ಕೋಸ್ಕರ ಕೋಟ್ಯಾಂತರ ಸ್ತೋತ್ರ ಅಪ್ಪ. ಒಂದು ಒಳ್ಳೆ ಕಾರ್ಯವಾಗಿ ರಾಜ, ಈ ಸಬ್ಬತ್ತಿನ ಪಾಠವನ್ನ ರಾಜ, ಆ ದಿನದ ಪಾಠಗಳನ್ನ ನಾವು ಒಂದು ಕುಟುಂಬವಾಗಿ, ಒಂದು ಚಿಕ್ಕ ಹಿಂಡಾಗಿ ರಾಜ ಸೇರಿ ನಿನ್ನ ಒಂದು ನಾಮವನ್ನ ಮಹಿಮೆ ಪಡಿಸ್ಲಿಕ್ಕೋಸ್ಕರ ಈ ಒಂದು ಕಾರ್ಯಗಳನ್ನ ನೀನು ನಮ್ಗೆ ಕೊಟ್ಟಿದ್ದೀರಪ್ಪ. ಅದಕ್ಕೋಸ್ಕರ ಸ್ತೋತ್ರ. ಇದರಲ್ಲಿ ಸೇರಿರ್ತಕ್ಕಂತ ಒಂದೊಂದು ಮಕ್ಕಳನ್ನು, ಅವ್ರ ಕುಟುಂಬಗಳನ್ನ ನೀನು ಹೇರಾಳವಾಗಿ ಆಶೀರ್ವದಿಸಿ
ಇಲ್ಲಿ ಕೇಳ್ತಕ್ಕಂತ ಪಾಠಗಳು ಅವ್ರ ಜೀವಿತಕ್ಕೆ ಅಪ್ಪ ಒಂದು ಬೆಳಕಾಗಿಯೂ ಪ್ರಯೋಜನವಾಗಿಯೂ ಇರುವಂತೆ ನೀನು ಆಶೀರ್ವದಿಸಿ ಬಲಪಡಿಸಿ ಕಾಯ್ದು ನಡೆಸು ಸ್ವಾಮಿ. ಈ ದಿನದಲ್ಲಿ ಕೇಳಿದಂತಹ ಪಾಠ ಸ್ವಾಮಿ, ಚೊಚ್ಚಲತನದ ಒಂದು ಕಾರ್ಯಗಳಲ್ಲಿ ನೋಡ್ಬೇಕಾದ್ರೆ ಸ್ವಾಮಿ, ನೀವು ಮೊದಲನೆಯವರಾಗಿದ್ದೀರಾ ಸ್ವಾಮಿ. ನಿಮ್ಮನ್ನ ಹಿಂಬಾಲಿಸ್ತಕ್ಕಂತ ನಾವು ನಿಮ್ಮ ಹಾಗೆ ನಾವು ಮಾರ್ಪಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಈ ಪಾಠಗಳು ರಾಜ ನಮಗೆ ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ಸ್ತೋತ್ರಪ್ಪ. ಅಪ್ಪ, ಆ ರೀತಿಯಾಗಿ ನೀವು ನಮ್ಮನ್ನ ನಡೆಸ್ತಾ ಇದ್ದೀರಾ. ಅದು ಮಾತ್ರ ಅಲ್ಲದೆ ಸ್ವಾಮಿ, ಇದು ಕೆಲವೊಂದು ವಿಜ್ಞಾಪನೆಗಳನ್ನ ನಿಮ್ಮ ಪಾದದಲ್ಲಿ ಇಡ್ಲಿಕ್ಕೆ ಬಂದಿದೀವಿ ಸ್ವಾಮಿ. ಮೊದಲನೇದಾಗಿ ಸ್ವಾಮಿ, ಜೆನಿಫರ್ ಮಗಳಿಗೋಸ್ಕರ ಪ್ರಾರ್ಥಿಸ್ತೀವಿ ರಾಜ. ಮಗಳಿಗಿರ್ತಕ್ಕಂಥ ಇಕ್ಕಟ್ಟಾದ ಸಂದರ್ಭಗಳನ್ನ ನೀನ್ ನೀಗ್ಸಿ ಅಪ್ಪ, ತಾಯಿಯನ್ನು ಮಗುವನ್ನು ಸರಿಯಾದ ರೀತಿಯಲ್ಲಿ ಬೇರ್ಪಡಿಸಿ ಅಪ್ಪ, ಒಳ್ಳೆ ರೀತಿಯಲ್ಲಿ ಆ ಮಗಳಿಗೆ ಮಗು ಹುಟ್ಟುವಂತೆ ನೀನ ಅವಕಾಶಗಳನ್ನ ನೀನು ಮಾಡ್ಕೊಡು ಸ್ವಾಮಿ. ಅಪ್ಪ, ಆ ಮಗಳು ಸ್ವಾಮಿ ವೈದ್ಯರ ಕಣ್ಣುಗಳಲ್ಲಿ ಅಪ್ಪ ಕೃಪೆ ಸಿಕ್ಕಿ ಒಳ್ಳೆ ವೈದ್ಯ ಅವ್ರಿಗೆ ಸಿಕ್ಕುವಂತೆ ನೀನು ಆಶೀರ್ವದಿಸಿ ಬಲಪಡಿಸಪ್ಪ. ಆ ಮಗುಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಸ್ವಾಮಿ, ಒಳ್ಳೆ ರೀತಿಯಲ್ಲಿ ಪ್ರಸವ ಆಗುವಂತೆ ನೀನು ಆಶೀರ್ವದಿಸಿ ಬಲಪಡಿಸಿ ಕಾಯ್ದು ನಡೆಸಿ ಸ್ವಾಮಿ. ಯಶವಂತ್ ಅವ್ರಿಗೋಸ್ಕರ ಪ್ರಾರ್ಥಿಸ್ತೀವಿ ರಾಜ. ಅವ್ರ ಕುಟುಂಬಗಳನ್ನ ನೀನು ಆಶೀರ್ವದಿಸು. ಅವ್ರಿಗೆ 1 ವರ್ಷಗಳ ಕಾಲ ನೀನು ಕೊಟ್ಟಿದ್ಯಾ. ಅದೇ ರೀತಿಯಾಗಿ ಜಾರ್ಜ್ ಅವ್ರನ್ನ ನೀನು ಆಶೀರ್ವದಿಸಿ ಬಲಪಡಿಸಿ ಇವ್ರಿಬ್ಬರನ್ನು ರಾಜ ನಿನ್ನ ಪಾದಕ್ಕೆ ಅರ್ಪಿಸ್ತೀವಿ ರಾಜ. ಅವ್ರು ಮಾಡ್ತಕ್ಕಂಥ ಸೇವೆ, ಅವ್ರಿಗೆ ನೀವು ಕೊಟ್ಟಂತಹ ಪ್ರಾಣ ಜೀವ ಎಲ್ಲವನ್ನು ರಾಜ ಯಾತಕ್ಕೋಸ್ಕರ ಕೊಟ್ಟಿದ್ದೀರಾ ಅಂತ ಅವ್ರು ತಿಳ್ಕೊಂಡು ಮಿಕ್ಕಿರ್ತಕ್ಕಂಥ ಕಾಲಗಳನ್ನ ಸ್ವಾಮಿ ಸಂಪೂರ್ಣವಾಗಿ ನಿಮ್ಗೆ ಸಮರ್ಪಿಸಿ ನಿನ್ನ 2ನೇ ಬರವಣಿಗೆಯನ್ನ ಅವ್ರ ಆಯುಧ ಮಾಡುವ ಮಕ್ಕಳಾಗಿರುವಂತೆ ನೀನು ಆಶೀರ್ವದಿಸು ಅಪ್ಪ. ಅವರು ಒಂದು ವರ್ಷಗಳ ಕಾಲ ನೀನು ಒಳ್ಳೆ ರೀತಿಯಲ್ಲಿ ಅವ್ರನ್ನ ನಡೆಸಿದೀಯಪ್ಪ. ಅದೇ ರೀತಿಯಾಗಿ ಇನ್ನು ಹಲವಾರು ವರ್ಷಗಳು ಅವ್ರು ಕಾಣುವಂತೆ ನೀನು ಆಶೀರ್ವದಿಸಿ ಬಲಪಡಿಸಿ ಅವರ ಕುಟುಂಬಗಳನ್ನ ಕೂಡ ನೀನು ಆಶೀರ್ವದಿಸಪ್ಪ. ಅವ್ರ ಕುಟುಂಬದ ಎಲ್ಲಾ ಕಾರ್ಯಗಳನ್ನು ನೀನು ಮುಂದೆ ನಿಂತು ನಡೆಸಿ ಅಪ್ಪ. ಇನ್ನೂ ಅನೇಕ ಆಶೀರ್ವಾದಗಳಿಂದ ಇವ್ರಿಬ್ಬರನ್ನು ನೀನ್ ತುಂಬಿಸ್ಬೇಕಾಗಿ ಬೇಡ್ತಾ ಇದೀವಿ ರಾಜ. ಅದೇ ರೀತಿಯಾಗಿ ಪ್ರೇಮ ಅವ್ರಿಗೋಸ್ಕರ ಅವ್ರ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತೀವಿ ರಾಜ. ಮಕ್ಕಳು ತುಂಬಾ ಮುಖ್ಯ ಸ್ವಾಮಿ. ಮಕ್ಕಳು ನಿನಗೆ ತುಂಬಾ ಪ್ರಿಯವಾದವರು ಅಂತ ನಾವು ನೋಡ್ತೀವಿ ಸ್ವಾಮಿ. ಮಕ್ಕಳನ್ನ ನೀನು ಆಶೀರ್ವದಿಸಿ ಬಲಪಡಿಸಿ. ಮಕ್ಕಳಲ್ಲಿ ಯಾವ ರೀತಿಯಾದ ಒಂದು ಕೊರತೆಗಳಿದೆ ಅಂತ ನಮಗ್ ಗೊತ್ತಿಲ್ಲ ಸ್ವಾಮಿ, ನಿಮಗ್ ಗೊತ್ತು ಅಪ್ಪ. ಮಕ್ಕಳಲ್ಲಿ ಇರ್ತಕ್ಕಂಥ ಎಲ್ಲಾ ಶೈತಾನನ ಕ್ರಿಯೆಗಳು ಯಾವ್ದಿದ್ರು, ಎಂತ ಬಂಧನಗಳಿದ್ರು ಎಲ್ಲವನ್ನು ನೀನು ಬಿಡಿಸಿ ನಿನ್ನ ಪ್ರೀತಿ ಪೂರ್ವಕವಾದ ಕರಗಳಲ್ಲಿ ಆ ಮಕ್ಕಳನ್ನ ನೀನು ಸೇರ್ಸ್ಬೇಕಾಗಿ ಬೇಡ್ತಾ ಇದ್ದೀನಿ ಸ್ವಾಮಿ. ಕೊಟ್ಟಂತಹ ತಂದೆ ತಾಯಿಗಳನ್ನ ಕೂಡ ನೀನು ಆಶೀರ್ವದಿಸು ಬಲಪಡಿಸಪ್ಪ. ತಂದೆ ತಾಯಿಗಳು ಸ್ವಾಮಿ ಆ ಮಕ್ಕಳ ಬೆಳವಣಿಗೆಗೆ ಉದಾಹರಣೆಯಾಗಿ ಅವ್ರು ಜೀವಿಸುವಂತೆ ನೀನು ಕೂಡ ರಾಜ ಅವ್ರ ತಂದೆ ತಾಯಿನ ಕೂಡ ನೀನು ಆಶೀರ್ವದಿಸಿ ಬಲಪಡಿಸಿ ಕಾಯ್ದು ನಡೆಸಪ್ಪ. ಅದೇ ರೀತಿಯಾಗಿ ಸ್ವಾಮಿ ಲಲಿತಾ ಮಗಳಿಗೋಸ್ಕರ ನಾವು ಪ್ರಾರ್ಥಿಸ್ತೀವಿ ಸ್ವಾಮಿ. ಲಲಿತಾ ಅವ್ರಿಗೆ ಇರ್ತಕ್ಕಂತ ಹೈ BP-ನ ನೀನು ತೆಗೆದು ಹಾಕಿ ಅವ್ರಿಗೆ ಒಳ್ಳೆ ಆರೋಗ್ಯವನ್ನ ಕೊಟ್ಟು ನೀನು ಆಶೀರ್ವದಿಸಪ್ಪ. ಯಾತಕ್ಕೋಸ್ಕರ ಕಾರಣ ಇಲ್ದಿರ ಈ ಒಂದು ಅನಾರೋಗ್ಯಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಮಗಳು ಯಾವ ಒಂದು ಕ್ರಿಯೆನಲ್ಲಿ ಈ ಒಂದು BP ಜಾಸ್ತಿ ಆಗಿದೆ ಅಂತ ಅವ್ರು ತಿಳ್ಕೊಂಡು ಸ್ವಾಮಿ ಅದಕ್ಕೆ ತಕ್ಕ ವೈದ್ಯವನ್ನ ಮಾಡ್ಲಿಕ್ಕೆ ನೀನು ಅವಕಾಶ ಮಾಡ್ಕೊಡು ಸ್ವಾಮಿ. ಅಪ್ಪ, ಜೀವನದಲ್ಲಿ ಏನಾದ್ರೂ ಕಷ್ಟ ನಷ್ಟಗಳು ನೋವು ನಲಿವುಗಳು ಇದ್ರು ಸ್ವಾಮಿ ಎಲ್ಲವನ್ನೂ ನೀನ್ ತೆಗೆದು ಹಾಕಿ ನೀನ್ ಇದ್ಯಾ ಅಂತ ಅವ್ರ ನಂಬಿ ರಾಜ ಇನ್ನು ಮುಂದೆ ರಾಜ ಈ ಒಂದು ಯಾವುದೇ ಕಾರ್ಯಗಳು ಬಂದ್ರು ಅವ್ರು ಸುಲಭವಾಗಿ ತಗೊಂಡು ನಿನ್ನ ಮಗಳಾಗಿ ಜೀವಿಸುವಂತೆ ನೀನು ಆಶೀರ್ವದಿಸಪ್ಪ. ಅದ್ರ ಮುಖಾಂತರ ಕೂಡ ನೀನು ಆರೋಗ್ಯವನ್ನ ದಯಪಾಲಿಸ್ತೀಯ ಅಂತ ಮಗಳು ತಿಳ್ಕೊಳ್ಳುವಂತೆ ನೀನು ಆಶೀರ್ವದಿಸಿ ಬಲಪಡಿಸಿ ಕಾಯ್ದು ನಡೆಸು ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ ಸುಜಯ್ ಹಂಗ್ ಹೇಳ್ತಕ್ಕಂತ ಮಗನ್ನ ನೀನು ಆಶೀರ್ವದಿಸಪ್ಪ. ಮಗನು ರಾಜ ಯಾವ ರೀತಿಯಾಗಿ ಕೆಳಗಡೆ ಬಿದ್ರು ಅಂತ ನಮ್ಗ್ ಗೊತ್ತಿಲ್ಲ ಸ್ವಾಮಿ. ಆಕ್ಸಿಡೆಂಟ್ ಆಗಿದೆ ಅಂತ ಕೇಳ್ಪಡ್ತಾ ಇದೀವಿ. ಅವ್ರ ಕಾಲುಗಳಲ್ಲೋ ಇಲ್ಲಿ ಎಲ್ಲಿ ಬಲಹೀನತೆಗಳು ಎಲ್ಲಿ ಏಟು ಬಿದ್ದಿದೆಯೋ ಅದನ್ನ ನೀವು ಗುಣಪಡಿಸಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯವನ್ನ ನೀನ್ ದಯಪಾಲಿಸು ಸ್ವಾಮಿ. ಅಪ್ಪ, ಇನ್ನು ಮುಂದೆ ಭದ್ರವಾಗಿ ಆ ಒಂದು ಗಾಡಿಗಳನ್ನ ಓಡಿಸ್ಲಿಕ್ಕೆ ಅವಕಾಶ ಮಾಡ್ಕೊಡಿ ಸ್ವಾಮಿ. ರಸ್ತೆಯಲ್ಲಿ ರಾಜ ಓಡಿಸ್ಬೇಕಾದ್ರೆ ಸ್ವಾಮಿ ನಿನ್ನ ಕೃಪೆ ಇರ್ಲಿ, ನಿನ್ನ ಸಮ್ಮುಖ ಮುಂದೆ ಹೋಗ್ಲಿ ಸ್ವಾಮಿ. ಆ ರೀತಿಯಾಗಿ ನೀನ್ ಆಶೀರ್ವದಿಸಿ ಬಲಪಡಿಸಿ ಕಾಯ್ದು ನಡೆಸಿ ಮುನೇಶ್ವರ ಅವ್ರನ್ನು ನೀನ್ ಆಶೀರ್ವದಿಸಿ ರಾಜ. ಅವ್ರ ಕುಟುಂಬನ ನೀನ್ ಆಶೀರ್ವದಿಸಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಕಲ ವಿಧವಾದ ಸಹಾಯಗಳನ್ನ ನೀನ್ ಕೊಟ್ಟು ನಿನ್ನ ಬೆಳಕಿನಲ್ಲಿ ಅವ್ರನ್ನ ನಡೆಸಿ ಅಪ್ಪ. ಒಳ್ಳೆ ಆರೋಗ್ಯವನ್ನ ದಯಪಾಲಿಸಿ ಅವ್ರ ಕುಟುಂಬಗಳು ರಾಜ ಸಂಪೂರ್ಣವಾಗಿ ನಿನ್ನನ್ನ ಆತುಕೊಂಡಿರುವಂತೆ ನೀನು ಆಶೀರ್ವದಿಸಿ ಬಲಪಡಿಸಿ ಕಾಯ್ದು ನಡೆಸು ಸ್ವಾಮಿ. ಅವ್ರ ಕುಟುಂಬಗಳಲ್ಲಿ ಇರ್ತಕ್ಕಂಥ ಕುಂದು ಕೊರತೆಗಳನ್ನ ನೀನ್ ತೆಗೆದು ಹಾಕಿ ಅವ್ರನ್ನ ನೀನ್ ನಡೆಸು ಸ್ವಾಮಿ. ಅಪ್ಪ, ಆ ರೀತಿಯಾಗಿ ನೀನ್ ಆಶೀರ್ವದಿಸಿ ಬಲಪಡಿಸಿ ಸ್ವಾಮಿ. ಅಪ್ಪ, ಇನ್ನು ಯಾರ ಹೆಸರುಗಳನ್ನ ನಾನು ಬಿಟ್ಟಿದ್ದೀನೋ ಸ್ವಾಮಿ ಅವರನ್ನು ನೀನು ನಡೆಸು ಅಪ್ಪ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಹಾಯವನ್ನ ನೀನ್ ದಯಪಾಲಿಸು.
ಅಪ್ಪ ಈ ಪ್ರಾರ್ಥನೆ ವಿಜ್ಞಾಪನೆಯನ್ನ ಕೊಟ್ಟಂತವ್ರನ್ನ ನೀನು ಎಲ್ಲರನ್ನು ನೀನು ಆಶೀರ್ವದಿಸಿ ಬಲಪಡಿಸಿ ಕಾಯ್ದು ನಡೆಸು. ಕೊಡ್ಲಿಕ್ಕಾಗದೆ ಇರ್ತಕ್ಕಂತ ಒಂದು ವಿಜ್ಞಾಪನೆಗಳು ಕೂಡ ಯಾರಾದ್ರೂ ಹೃದಯದಲ್ಲಿ ಇದ್ರೆ ಸ್ವಾಮಿ ಅದನ್ನು ಕೂಡ ನೀನ್ ನೋಡಿ ಅವ್ರ ಹೃದಯದ ತಕ್ಕ ಹಾಗೆ ರಾಜ ನೀನು ಪ್ರತಿಫಲ ಕೊಡ್ತಕ್ಕಂತ ದೇವ್ರು ಅಂತ ನಾವ್ ಅರಿತಿದೀವಿ ಸ್ವಾಮಿ. ಎಲ್ಲಾ ರೀತಿಯ ಒಂದು ಸಮಾಧಾನವನ್ನ ಸಂತೋಷವನ್ನ ನೀವು ನಮ್ಮೆಲ್ಲರಿಗೂ ಕೊಟ್ಟು ಆಶೀರ್ವದಿಸಪ್ಪ. ಮತ್ತೆ ಬೆಳಗ್ಗೆ ಸೇರುವ ತನಕ ನಿನ್ನ ಕೃಪೆ ನಮ್ಮ ಜೊತೆ ಇದ್ದು ನಡೆಸಬೇಕಾಗಿ ನಮ್ಮ ಪ್ರಭು ರಕ್ಷಕರಾದ ಯೇಸುವಿನ ನಾಮದಲ್ಲಿ ಅತಿ ತಾಳ್ಮೆಯಿಂದ ಅಡ್ಡ ಬಿದ್ದು ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧದಿಂದ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮ್ಮ ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸುವಿನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುಮತಿಯು, ಐಕ್ಯತೆಯು, ಸಹವಾಸವು ಕೂಡಿ ಬಂದಿರುವಂತ 21 ಕುಟುಂಬಗಳ ಮೇಲೆ ಹಾಗೂ ಅವರ ಮಕ್ಕಳು, ಬಂಧು ಬಳಗದವರ ಸಂಗಡ, ದೇವ ಮಂದೆಯ ಸಂಗಡ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸಿರುವಾಗ ಎಲ್ಲ ಪ್ರಾರ್ಥನೆಗಳ ಸಂಗಡ, ವಿಶೇಷವಾಗಿ ಸ್ವಾಮಿ ಕಾರ್ಯಕ್ರಮದ ಸಂಗಡ ನಿನ್ನ ಸೇವೆ ಮಾಡಲು ನೀನು ಆರಿಸಿಕೊಂಡು ಬೋಧನೆಗಳಿಂದ, ಪ್ರಾರ್ಥನೆಯಿಂದ, ಹಾಡುಗಳಿಂದ ನಿನ್ನ ಸೇವೆ ಮಾಡುತ್ತಿರುವಂತ ಎಲ್ಲಾ ನಿನ್ನ ಭಕ್ತರ ಸಂಗಡ ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಧನ್ಯವಾದಗಳು. ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರ್ತನನ್ನ ಮಹಿಮೆ ಪಡಿಸುತ್ತಾ ಈ ಕಾರ್ಯಕ್ರಮವನ್ನ ಘನಪಡಿಸೋದಕ್ಕಾಗಿ ತಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಕರ್ತನು ಈ ರಾತ್ರಿ ನಮ್ಮೆಲ್ಲರನ್ನ ಶುಭಕರವಾಗಿ ನಡೆಸಲಿ, ಸುಖನಿದ್ರೆಯಿಂದ ದಯಪಾಲಿಸಲಿ. ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಸಹೋದರಿ ಸಾರಾ ಚಂದ್ರಶೇಖರ್ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. Thank you, Pastor. Thank you. Thank you, sir. Nice lesson study. Thank you very much. Thank you, Pastor. Thank you, Pastor. Thank you, sir. Thank you, Premnath ಅವರೇ. Thank you, Pastor. Thank you very much. Once again, happy birthday. Thank you. May God bless you abundantly. Thank you. ಹಬ್ಬದ ಶುಭಾಶಯಗಳು ಪಾಸ್ಟರ್ ತಮಗೆ, ಯಶವಂತ್ ಪಾಸ್ಟರ್. Thank you. ರವಿ ಅವರೇ. ನಾಗರಾಜ್ ಅವರಿಗೂ ಧನ್ಯವಾದ. ಒಳ್ಳೆ ವಾಕ್ಯ. ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು ವರಲಕ್ಷ್ಮಿ ಅವರೇ. ಥ್ಯಾಂಕ್ ಯು ಸರ್. ಯಾರ್ಯಾರು ಇವತ್ತು ಹುಟ್ಟಿದ್ದು? ಯಶವಂತ ಅಮ್ಮಗಳು, ಆಮೇಲೆ ಡೇವಿಡ್, ಜಾನ್ ಡೇವಿಡ್ ಅವರು. ಸರ್ ಯಶವಂತ್ ಸರ್, ಹೇಳಿ. ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಬೆಳಗ್ಗೆ ಹೇಳಿ. ಚೆನ್ನಪ್ಪ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಜಾನ್ ಡೇವಿಡ್ ಅವ್ರಿಗೂ ಸಹ ಹುಟ್ಟುಹಬ್ಬದ ಶುಭಾಶಯಗಳು. ಒಳ್ಳೆ ಆರೋಗ್ಯ ಭಾಗ್ಯ ಕೊಡ್ಲಿ, ನಿಮ್ಮಿಂದ ಇನ್ನೂ ಹೆಚ್ಚಿನ ಕೆಲಸ ಮಾಡಿಸ್ಲಿ. ಯಾವಾಗಲೂ ಪ್ರಾರ್ಥನೆ ಮಾಡಿ ನಮಗೋಸ್ಕರ. ಖಂಡಿತ. ಯಶವಂತ್ ಅಂಕಲ್, happy birthday to you. Happy birthday to you. Happy birthday. Happy birthday. Happy birthday to you. Happy birthday to you, uncle. Thank you very much. After a long time, you were supposed to join in the morning, no? I'm sorry. You are supposed to join in the morning. Pastor was telling. Yes, uncle. Yes, I will try very soon. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀವಿ. ನಿಮ್ ಸ್ವರ ಕೇಳಿದ ತಕ್ಷಣ ನಮ್ಗೆ ಬಹಳ ಸಂತೋಷ ಆಯ್ತು. ಹ್ಯಾಪಿ ಬರ್ತ್ಡೇ ಅಂದಾಗ ಆಯ್ತು. Thank you, uncle. Thank you. Somebody told you are in India. Yes, uncle. ನಮ್ ಬಂದು ಆಯ್ತು 2 months ಆಯ್ತು.
ಹುಷಾರೇ ಇಲ್ಲ ಅಂಕಲ್. ಗುರುವಾರದಿಂದ ತಿರ್ಗಾ ಚಳಿ ಜ್ವರ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಾನು ಚೆನ್ನೈನಲ್ಲಿ ಇದ್ದೀನಿ. ಸೊ ಇಲ್ಲಿ ವೆದರ್ ಯಾವಾಗ್ಲೂ ಫ್ಲಕ್ಚುವೇಟ್ ಆಗ್ತಾ ಇರುತ್ತೆ. ಅಂಕಲ್ ಹತ್ರ ಮಾತಾಡ್ದೆ, ಶುಕ್ರವಾರ ಮಾಡಿದ್ರು, ಅಂಕಲ್ ಫೋನ್ ಮಾಡಿದ್ರು. ಓಹೋ ನೀನ್ ಬೆಂಗಳೂರಿಗೆ ಬರಲ್ವೇನಮ್ಮ? ಚೆನ್ನಾಗಿದೆ. ಬರ್ತೀನಿ ಅಂಕಲ್. ಮಮ್ಮಿ ಹತ್ರ ಇನ್ನೂ ಬಂದಿಲ್ಲ. ಮಮ್ಮಿ ಹತ್ರ ತುಂಬಾ ದಿನ ಆಯ್ತು ಅಂಕಲ್ ಬಂದು. ಬರ್ತೀನಿ. ಮಮ್ಮಿ ನಾವು ಶನಿವಾರ ನೋಡಿದೀವಿ ಚರ್ಚಲ್ಲಿ, ಅದಕ್ಕೆ. ಅಂಕಲ್ ನಾನ್ ಬರ್ತೀನಿ. ಅಮ್ಮ ಬಂದಾಗ, ಅಲ್ಲಿ ಬಂದಾಗ ಚರ್ಚಿಗೆ ಬರ್ತೀನಿ. ಎಲ್ಲಾರು ಹೇಗಿದ್ದೀರಾ? ಎಲ್ಲಾರು ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ತಾವು ಚೆನ್ನಾಗಿ